ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಮನ ವೀಕ್ಷಿಸ್ತಿರೋ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಎಲ್ಲ ತಾಯಂದರಿಗೆ, ಎಲ್ರಿಗೂ ನಮಸ್ಕಾರ. ಆ, ಇವತ್ತು ಪ್ರೆಸ್ ಮೀಟು ವಿಶೇಷ ಏನಕ್ಕೆ ಅಂದರೆ ನಮ್ಮ ಜೊತೆ ನಮ್ಮೆಲ್ಲರ ಪ್ರೀತಿಯ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಸೊ ನನ್ನ ಜೊತೆ ನೀವೆಲ್ಲರೂ ಒಂದು ಸರಿ ಕಾಲ ಭೈರವ ಅಂದ್ರಿ. ರೆಡಿ? ಕಾಲ ಭೈರವ. ಎಸ್. ಸೊ ನಾನು ಇನ್ಫ್ಯಾಕ್ಟ್ ಸುದೀಪ್ ಸರ್ ಬಗ್ಗೆ ಎಲ್ಲೂ ಮಾತಾಡಿರಲಿಲ್ಲ, ಯಾಕೆಂದ್ರೆ ರಿಲೀಸ್ ಆದ್ಮೇಲೆ ಮಾತಾಡಬೇಕು ಅಂದ್ಕೊಂಡಿದ್ದೆ. ಯಾಕೆ ನಾವು ಏನು ಸ್ಕ್ರೀನನ್ನ ಶೇರ್ ಮಾಡಿದ್ದೀವಿ ಅದನ್ನೆಲ್ಲ ನೀವು ನೋಡಾದ್ಮೇಲೆ ನಮಗೆ ಮಾತಾಡೋದಕ್ಕೆ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಸೀನಿಯರ್ ಆ್ಯಕ್ಟರ್ಸಿಂದ ಏನು ಕಲಿತೆ ಅಂತ ಅದನ್ನು ನಾನು ಶೇರ್ ಮಾಡ್ಬೋದು. ಸುದೀಪ್ ಸರಿಂದ ನಾನು ಏನು ಕಲಿತೆ ಅಂದರೆ, ಒಂದು ಸೀನ್ ಆಯಿತು. ಒಂದು ಸೀನ್ ಆಗಿದ ತಕ್ಷಣ ಇಡೀ ಎಂಟೈರ್ ಸೆಟ್ಟು ಚಪ್ಪಾಳೆ ಹೊಡೆದ್ರು. ಚಪ್ಪಾಳೆ ಹೊಡೆದಿದ ತಕ್ಷಣ ಅವ್ರ ರಿಯಾಕ್ಷನ್ ಏನಾಯಿತು ಅಂದರೆ, ಓಕೆ ಥ್ಯಾಂಕ್ ಯು, ನೆಕ್ಸ್ಟ್ ಶಾಟ್ ಯಾದಮ್ಮ. ಸೊ ಇದರಿಂದ ನಾನೇನು ಕಲ್ತಿದ್ದು ಅಂದರೆ, ಅಷ್ಟು ಜೀವನದಲ್ಲಿ ಅಷ್ಟು ಸಕ್ಸಸ್ ನೋಡಿದ್ರು, ಅಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ರು, ಫಸ್ಟ್ ಆಫ್ ಆಲ್ ಅವ್ರುಗಳ ತಲೆ ನಿಲ್ತಾ ಇದೆ, ಅದನ್ನು ನಾವು ಕಲಿಬೇಕು. ಸೊ ಬೇಸಿಕ್ಕು ನಾನು ಸುದೀಪ್ ಸರಿಂದ ಕಲ್ತಿದ್ದು. ಅಫ್ಕೋರ್ಸ್ ಕೆಲವು ಶಾರ್ಟ್ಸ್ ಎಲ್ಲ ಅವ್ರ ಸ್ಟೈಲಲ್ಲಿ ಅವ್ರು ಸಿಂಪ್ಲಿಫೈ ಮಾಡಿಕೊಂಡು ಅವ್ರು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋದಕ್ಕೆ ಅವ್ರು ಇನ್ನೂ ಒಂಚೂರು ಹಿಂಗೆ ಮಾಡ್ಬೋದಾ ಹಂಗೆ ಮಾಡ್ಬೋದಾ ಅಂತ ಹೇಳ್ಬೋದು. ಬಟ್ ಅದಲ್ಲದೆ ಆ ವ್ಯಕ್ತಿತ್ವಕ್ಕೆ ನಾವು ಎಲ್ರೂ ನಿಜವಾಗ್ಲೂ ಒಂದು ಚಪ್ಪಾಳೆ ಹೊಡಿಬೇಕು. ಯಾಕೆಂದರೆ ಐ ಆಮ್ ಓನ್ಲಿ ಹಾರ್ಡ್ಲಿ ಲೈಕ್ 6 movies old. ಸೊ ಕೇಳಿದ ತಕ್ಷಣ ಈ ಫಂಕ್ಷನ್ಗೂ ಅಷ್ಟೇ, ಸರ್ ನೀವು ಬಂದರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಅನ್ನೋದಕ್ಕೆ ಥ್ರೂ ಐ ವಿಲ್ ಬಿ ದೇರ್ ಬಟ್ ಅಂದ್ಬಿಟ್ಟು ಏನೋ ಅಂತ ಹೇಳಿದ್ರು. ಅದನ್ನು ಸರಿ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಸರ್, ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ಏಪ್ರಿಲ್ 30ನೇ ತಾರೀಕು ವಿ ಆರ್ ಎಕ್ಸೈಟೆಡ್ ಟು ವಾಚ್ ಯು ಆನ್ ಸ್ಕ್ರೀನ್ ಆಫ್ಟರ್ ನೆಕ್ಸ್ಟ್. ಎಸ್ ಸರ್. ಇವತ್ತಿನ ಪ್ರೆಸ್ ಮೀಟ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಇಷ್ಟು ದಿನ ಪ್ರೆಸ್ ಮೀಟ್ ಮಾಡಿದ್ವಿ, ಬಟ್ ಈ ಒಂದು ಪ್ರೆಸ್ ಮೀಟ್ ನನಗೆ ಪರ್ಸ್ನಲಿ ಇಟ್ಸ್ ವೆರಿ ವೆರಿ ಸ್ಪೆಷಲ್. ನನಗೆ ಐ ಕಾಂಟ್ ಸ್ಟಾಪ್ ಸ್ಮೈಲಿಂಗ್ ಅಂತಲೇ ಹೇಳ್ಬೋದು. ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಿಮ್ಮನ್ನ ನೋಡಿದ ಕ್ಷಣದಿಂದ ಐ ಕಾಂಟ್ ಸ್ಟಾಪ್ ಸ್ಮೈಲಿಂಗ್, ಫ್ಯಾನ್ ಗರ್ಲಿಂಗ್. ಐ ಆಮ್ ಆಲ್ಸೋ ನರ್ವಸ್ ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ನಾನು ನಿಮ್ಮ ಬಗ್ಗೆ ಏನೇ ಮಾತಾಡಿದ್ರು ಐ ಆಮ್ ವೆರಿ ಸ್ಮಾಲ್ ಟು ಬಿ ಟಾಕಿಂಗ್ ಅಬೌಟ್ ಯು, ಬಟ್ ಇಟ್ಸ್ ಸಚ್ ಎನ್ ಆನರ್ ಟು ನೋ ದ್ಯಾಟ್ ನೀವು ನಮ್ಮ ಕೆ ಡಿ ಸಿನಿಮಾದ ಒಂದು ಪಾರ್ಟ್ ಆಗಿದ್ದೀರಾ ಅಂತ. ಆ್ಯಂಡ್ ಐ ಆಮ್ ಆಲ್ಸೋ ಟು ಬಿ ಅ ಪಾರ್ಟ್ ಆಫ್ ಕೆ ಡಿ, ಶೇರಿಂಗ್ ದ ಮೂವಿ ವಿತ್ ಯು, ಇಟ್ ಜಸ್ಟ್ ಫೀಲ್ ಸೋ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಎಸ್, ನಮ್ಮ ಒಂದು ಲಾಸ್ಟ್ ಸಾಂಗ್ ರಿಲೀಸ್ ಆಗ್ತಿದೆ. ಮೊದಲನೇದಾಗಿ ಟ್ರೇಲರ್ಗೆ ಅಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು. ಪ್ರತಿ ಒಂದು ಪಾತ್ರ ಆಗಿರಲಿ ಅಥವಾ ಇಡೀ ಟ್ರೇಲರ್ಗೆ ತುಂಬ ಪ್ರೀತಿ ತೋರಿಸಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಇವಾಗ ಇನ್ನೊಂದು ಹಾಡು ರಿಲೀಸ್ ಆಗ್ತಿದೆ. ಆ್ಯಂಡ್ ಆಲ್ಸೋ ಇನ್ನು 2 ದಿನದಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, April 30th. ಪ್ಲೀಸ್ ಎಲ್ಲರೂ ಸಿನಿಮಾ ನೋಡಿ ಆ್ಯಂಡ್ ಪ್ಲೀಸ್ ಕಂಟಿನ್ಯೂ ಟು ಶವರ್ ಯೋರ್ ಲವ್. ಥ್ಯಾಂಕ್ ಯು. ಡಾರ್ಲಿಂಗ್ ನಮಸ್ತೆ. ನೀವಿದ್ರೆ ನಮ್ಗೆ ಎನರ್ಜಿ, ಖುಷಿ, ಅದಕ್ಕೆ ಹಂಗೆಲ್ಲ ಮಾತಾಡೋಣ, ಒಂಥರ ಪವರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದೀರಿ ಇವತ್ತು. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಸ್ಪೆಷಲ್ಲೇ ನಮಗೆ ಕೆ ಡಿ ಟೀಮ್ಗೆ, ದುರಂಗಾಗಲಿ, ವಿಶ್ವಗಾಗಲಿ, ಎಂಟೈರ್ ಕೆ ಡಿ ಚಿತ್ರಕ್ಕಾಗಲಿ, ಆ್ಯಂಡ್ KVN ಪ್ರೊಡಕ್ಷನ್ಗೂ ಕೂಡ, ಇನ್ಕ್ಲೂಡಿಂಗ್ KVN ಸಾರ್ಗಾಗಲಿ, ಎಲ್ಲರಿಗೂ ನಮಗೊಂಥರ ಲೈಕ್ ಏನೋ ಆನೆ ಬಲ ಬಂದಂಗೆ, ಬಿಕಾಸ್ ಆಫ್ ಮೈ ಡಾರ್ಲಿಂಗ್ ಕಿಚ್ಚ ಸುದೀಪ್ ಅವರು. ಅವ್ರ ಬಗ್ಗೆ ನಾನು ಅಷ್ಟು ಹೇಳೋದೇನು ಬೇಕಾಗಿಲ್ಲ, ಎಲ್ಲರೂ ಗೊತ್ತಿರೋ ವಿಷಯ ನಿಮ್ಗಳಿಗೆಲ್ಲ. ನನಗೆ ಅವರು ಒಂಥರ ಬ್ರದರ್. ಯಾವುದೇ ಸಿನಿಮಾ ಹೊರತುಪಡಿಸಿ, ನನ್ನ ಸಿನಿಮಾಗಳು ಹೊರತುಪಡಿಸಿ ನನ್ನ ಪರ್ಸ್ನಲ್ ಲೈಫಿಗೆ ಬಂದರೆ ಯಾವುದೇ ವಿಷಯಕ್ಕೂ ಬಂದು ನಿಲ್ತಾರೆ ನನಗೆ, ಎನಿ ವಿಷಯ, ಯಾವುದೇ ವಿಷಯ ಆಗಲಿ. ಆ್ಯಂಡ್ ನಾವು ತಪ್ಪು ಮಾಡಿದಾಗ ಗೊತ್ತಿದ್ದು ಹೇಳ್ತಾರೆ. ಆ್ಯಂಡ್
ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ, ಬಂದ್ರು ಹಂಗ್ ಮಾಡೋಣ ಹಿಂಗ್ ಮಾಡೋಣ, ಬಾ ಚಿನ್ನ ಅವೆಲ್ಲ ನಡೀತಾವ, ಬಾ ಚಿನ್ನ ಹೋಯ್ತಾರ ಚಿನ್ನ, ತಲೆ ಕೆಡಿಸ್ಕೊಬೇಡ ನೀನು ಅನ್ನೊಂದು ಸ್ಪೋರ್ಟಿವ್ ಆಗಿ ನನಗೆ ಹೇಳ್ತೀರಾ. ಥ್ಯಾಂಕ್ ಯು ಡಾರ್ಲಿಂಗ್, ಲವ್ ಯು. ಆ್ಯಂಡ್ ನನ್ನ ಏಕಲವ್ಯ ಚಿತ್ರ ಸ್ಟಾರ್ಟ್ ಮಾಡಿದಾಗ ನಾನು ಎಲ್ಲೂ ಹೇಳ್ತಿಲ್ಲ ಇದನ್ನ. ಏಕಲವ್ಯ ಸ್ಟಾರ್ಟ್ ಮಾಡಿದ ತಕ್ಷಣ ಫೋನ್ ಮಾಡಿದ್ರು ಅವರೇ. ಫೋನ್ ಮಾಡಿಬಿಟ್ಟು ಏನು ಚಿನ್ನ ಏಕಲವ್ಯ ಸ್ಟಾರ್ಟ್ ಮಾಡ್ತೆ, ಓ ಡಾರ್ಲಿಂಗ್ ಇದು ನಮ್ಮ ಮೇಡಮ್ ಅವ್ರ ತಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತೆ, ಓಕೆ ನಾನೇನ ಬರಬೇಕಾ ಹೇಳು, ಯಾವಾಗ ಬರಬೇಕು, ಎಷ್ಟು ದಿನ ನಾನು ಶೂಟಿಂಗ್ ಬರಬೇಕು ಹೇಳು, ನಾನು ಬರ್ತೀನಿ ಅಂದರು. ನಾನು ಕೇಳಲಿಲ್ಲ, ನಿಜ ಕೇಳಲಿಲ್ಲ. ಅಂದರೆ ಅವ್ರ ಮೇಲೆ, ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ ಅದು. ನಾನು ಅವಾಗಲೇ ಹೇಳಿದೆ, ಡಾರ್ಲಿಂಗ್ ಇಲ್ಲ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾನು ಆ ಥರ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ನಿಮ್ಮನ್ನು ಹಂಗೆಲ್ಲ ಯೂಸ್ ಮಾಡೋದೇ ಇಲ್ಲ ಡಾರ್ಲಿಂಗ್, ಪ್ಲೀಸ್ ಸಾರಿ. ಯಾಕಂದ್ರೆ ನನಗೆ ಗೊತ್ತು ವಾಟ್ ಇಸ್ ಸುದೀಪ್ ಸರ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಯಾವತ್ತೂ ಅವ್ರನ್ನ ಏನೋ ಅಂತೀವಲ್ಲ ಕನ್ನಡದಲ್ಲೇ ಹೇಳ್ಬಿಡ್ತೀನಿ, ಯೂಸ್ ಮಾಡ್ಕೊಳ್ಳಲ್ಲ, ಯೂಸು ಹಿಂಗೆ ಇದು ನಾನು ಬಳಸ್ಕೊಳ್ಳಲ್ಲ ಬೇರೆ ಯಾವುದೇ ರೀತಿ ಅವ್ರನ್ನ. ಬಟ್ ಇದಕ್ಕೆ ಫೋನ್ ಮಾಡಿದೆ, ಡಾರ್ಲಿಂಗ್ ಮೀಟ್ ಮಾಡಬೇಕು ಆ ಥರ ಕೇಳಿ, ಗೊತ್ತು ಚಿನ್ನ ಏನು ಮಾಡ್ಬೇಕು, ನನ್ನ ಮಗ ನೀನು ಬರ್ತೀಯ, ನೀನು ಏನೋ ಒಂದು ಇಟ್ಕೊಂಡ್ ಬರ್ತೀಯಾ, ಬಾ ಬಾ ಅಂದರು. ಆ್ಯಂಡ್ ಹೋದೆ, ಹೇಳ್ದೆ ಡಾರ್ಲಿಂಗ್ ಈ ಥರ ಇದೆ ಅಂತ. ಆಯಿತು ಚಿನ್ನ, ಸರಿ ಮಾಡು, ನೀನು ಇದೆಯಾ, ಧ್ರುವನೂ ಇದ್ದಾನೆ, ಪರವಾಗಿಲ್ಲ ಮಾಡು, ತೊಂದರೆ ಇಲ್ಲ, ಬರ್ತೀನಿ ಹೋಗಿ ಚಿನ್ನ, ಎಷ್ಟು ಸಾವಿರ ಬೇಕು ನಾನು ಹೇಳೋಕೆ ಬರ್ತೀನಿ ಅಂದರು. ಥ್ಯಾಂಕ್ ಯು ಡಾರ್ಲಿಂಗ್, ರಿಯಲಿ. ಆ್ಯಂಡ್ ಕಾಲಭೈರವನಾಗಿ ಕೇಳಿಗೆ ಅಬ್ಬರಿಸಿದ್ರು. ಎಕ್ಸ್ಪೆಷಲಿ ಈ ಪಾತ್ರನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಮಜಾ, ಒಂದು ಅದ್ಭುತ. ತುಂಬ ವೈಲೆಂಟ್ ಅಂತೀವಲ್ಲ, ವೈಲೆಂಟ್ ಕ್ಯಾರೆಕ್ಟ್ರು. ಒಂದು ಕಾಲಭೈರವ ಅಂದ್ರೆ ಸಹ ನಿಮ್ಗೆಲ್ಲರೂ ಗೊತ್ತೇ ಇದೆ, ಶಿವನ ಮತ್ತೊಂದು ರೂಪ, ಹಿಂದೂ ಶಿವ. ಸೊ ಅವನ ರೂಪ ಅದು. ಆ ಪಾತ್ರ ನಮ್ಮ ಡಾರ್ಲಿಂಗ್ ಮಾಡಿದ್ದಾರೆ. ಸೊ ಸ್ಟಾರ್ಟ್ ಆಗಿದೆ, ನಾನು ಫುಲ್ಲು ಇದನ್ನೇ ಹೇಳ್ತಿಲ್ಲ. ನನಗೆ ಕೇಳಿದ ತಕ್ಷಣ ಬಂದು ಮಾಡಿ ಸಪೋರ್ಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಡಾರ್ಲಿಂಗ್. ಡಾರ್ಲಿಂಗ್ ನೀವು ಬರಬೇಕು ಅಂದ ತಕ್ಷಣ ಆಯಿತು ಚೆನ್ನಾಗಿ ಬರ್ತೀನಿ, ನಗ್ನಗ್ತೆ ಯಾವುದೇ ವಿಷಯ ಆಗಲಿ ವಿಡಿಯೋ ಕಾಲ್ ಮಾಡ್ತಾರೆ, ಕೇಳಿದ ತಕ್ಷಣ ಆಯಿತು ಕಣ, ಹಾಂ ಓಕೆ, ಅಲ್ಲ ಡಾರ್ಲಿಂಗ್ ಹಂಗೆ ಡಾರ್ಲಿಂಗ್ ಇದು ಹಿಂಗೆ ಡಾರ್ಲಿಂಗ್ ಆಯ್ತು ಓಕೆ ಚಿನ್ನ. ಅಂದರೆ ಅದೊಂದು ತುಂಬ ಸ್ಮೈಲು, ತುಂಬ ಸಟ್ಲಾಗಿ ಹೇಳ್ತಾರೆ. ಆ್ಯಂಡ್ ಅದೇ ನಮಗೆ ಇನ್ಸ್ಪಿರೇಷನ್. ಆ್ಯಂಡ್ ಥ್ಯಾಂಕ್ ಯು ಡಾರ್ಲಿಂಗ್, ಮೈ ಬ್ರದರ್. ನನಗೆ ಯಾವಾಗಲೂ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದೀರಾ, ಬೆನ್ನು ತಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಡಾರ್ಲಿಂಗ್. ಇದ್ರ ಮೇಲೆ ನನಗೆ ಏನು ಹೇಳಿ. ಥ್ಯಾಂಕ್ ಯು ಸೊ ಮಚ್, ಖುಷಿ ಆಯ್ತು ನನಗೆ ಅವ್ರು ಬಂದಿದ್ದು. ಥ್ಯಾಂಕ್ ಯು ಸೊ ಮಚ್. ಪಾತ್ರದ ಬಗ್ಗೆ ಹೇಳ, ಕತೆ ಬಗ್ಗೆ ಹೇಳ, ನನಗೆ ಕಳ್ಕೊಳಕ್ಕೆ ಏನಿಲ್ಲ, ಏನು ಹೇಳ. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಎಲ್ಲರೂ ಫಸ್ಟ್ ನಾನು ಪ್ರೇಮ್ ಬಗ್ಗೆ ಹೇಳಕ್ಕೆ ಇಷ್ಟಪಟ್ಟೆ ಬಿಡ್ತೀನಿ. ಯಾಕಂದ್ರೆ ಐ ಥಿಂಕ್ ಈಸ್ ಒನ್ ಪ್ಯಾಷನೆಟ್ ಒಬ್ಸೆಸ್ಡ್ ಫಿಲ್ಮ್ ಮೇಕರ್. ಆಗು ಹೋಗುಗಳ ಮಧ್ಯೆ ಒಂದು ಒಳ್ಳೆ ಸಿನಿಮಾ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಪ್ರಯತ್ನ ನಾನು ಇವಾಗಿಂದಲ್ಲ, ಅವರ ಮೊದಲನೇ ಸಿನಿಮಾದಿಂದ ನೋಡ್ಕೊಂಡ್ ಬಂದವರು. ಅಂಡ್ ಇವತ್ತುವರೆಗೂ ಆಸ್ ಯು ರೈಟ್ಫುಲಿ ಸೆಡ್ ಮ್ಯಾಮ್, ನನಗೆ ಅವರು ವ್ಯಕ್ತಿಯಾಗಿ ಇಷ್ಟ. ಅಂಡ್ ವ್ಯಕ್ತಿಯಾಗಿ ಇಷ್ಟ ಆದ್ಮೇಲೆ ಆ ವ್ಯಕ್ತಿಗೋಸ್ಕರ ನಾವೇನ್ ಬೇಕಾದ್ರೆ ಮಾಡ್ತೀವಿ. ಸೊ ಆಗಿರ್ಬೇಕಾದ್ರೆ ಕಾಲಭೈರವ ಇಸ್ ಜಸ್ಟ್ ಅ ಸ್ಮಾಲ್ ಬಬಲ್ ಆಫ್ ವಾಟ್ ವಿ ಕ್ಯಾನ್ ಡೂ ಫಾರ್ ಯು ಬ್ರೈನ್. ಇಟ್ಸ್ ನಾಟ್ ದಟ್ ನಾವು ನಿಮಗೆ ಮಾಡ್ತಾರೆ ಉಪಕಾರ ಅಲ್ಲ, ನೀವು ಸಂಪಾದಿಸಿರೋದು ನಮ್ಮ ಪ್ರೀತಿನ, ನಮ್ದಲ್ಲ, ನಮ್ಮ ಥರ ತುಂಬ ಜನದ್ದು. ಓಕೆ, ಸೊ ಇಲ್ಲಿ ನಾನೇನು ಉಪಕಾರ ಮಾಡಿಲ್ಲ, ಅವ್ರು ಅವಾಗಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನನಗೆ ಹ್ಯಾಡ್ ದಿ ಆಪರ್ಚುನಿಟಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಬಹಳ ಅದ್ದೂರಿಯಾದಂಥ ಒಂದು ಸಿನಿಮಾ ಮೂಡು ಬರ್ತಾ ಇದೆ ಅಂತ ಗೊತ್ತಿತ್ತು, ಕೇಡಿ ಅಂತ ಗೊತ್ತಿತ್ತು, ನನ್ನ ಸಹೋದರ ಧ್ರುವ ಅದಕ್ಕೆ ನಾಯಕ ನಟ ಅಂತ ಗೊತ್ತಿತ್ತು. ಆದರೆ ಅಷ್ಟು ದೊಡ್ಡ ಸಿನಿಮಾ ಆಗ್ಬೇಕಾದ್ರೆ ನಾವು ಎಲ್ಲೋ ಒಂಚೂರು ಇರಬೇಕೆ. ಕನ್ನಡದ ಯಾವುದೋ ಒಂದು ದೊಡ್ಡದ್ರಲ್ಲಿ ನಾವೊಂದು ಚಿಕ್ಕದಾಗಿರೋಣ ಅಂದ್ಕೊಂಡು ಬಂದಿದ್ದು ನಾವು. ಸೊ ದಟ್ಸ್ ಆಲ್ ಇಟ್ ಇಸ್. ಆ್ಯಂಡ್ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಇದ್ರ ಮೇಲೆ ಹೇಳೋಕ್ಕೆ ಏನು ಇಲ್ಲ ನನಗೆ, ಬಿಕಾಸ್ ಐ ಥಿಂಕ್ ಯು ಹ್ಯಾವ್ ಟು ಸಿ ದ ಫಿಲ್ಮ್. ಬಟ್ ಇಟ್ ವಾಸ್ ಗ್ರೇಟ್, ವೆರಿ ಬಿಗ್ ಯೂನಿಟ್. ಆ್ಯಂಡ್ ಅಫ್ಕೋರ್ಸ್ ಚಿರು, ಧ್ರುವ್ ಇವರೆಲ್ಲರೂ ಬಹಳ ವರ್ಷದಿಂದ ನೋಡ್ಕೊಂಬಂದ ನಾನು. And it was a great opportunity to be even in the same frame with you, Dhruv. It was nice to work with you. And ನಿಮ್ಮ ಅಣ್ಣನೊಟ್ಟಿಗೂ ಮಾಡಿದ್ದೆ, ನಿಮ್ಮೊಟ್ಟಿಗೂ ಮಾಡೋಂಥ ಅವಕಾಶ ಸಿಕ್ತು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ವಂಡರ್ಫುಲ್ ಟೀಮ್. ಆ್ಯಂಡ್ ಪ್ರೇಮ್ ಎಲ್ಲಿರ್ತಾರೋ ಅಲ್ಲಿ ಅದ್ಭುತವಾದಂಥ ಒಂದು ಎನರ್ಜಿ ಇರುತ್ತೆ ಸೆಟ್ಟಲ್ಲಿ.
ದಟ್ ಮಚ್ ಐ ಕ್ಯಾನ್ ಸೇ. ನಾನು ವಿಲನ್ ಮಾಡಿದಾಗ ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಹಿಮ್ ಬಿಕಾಸ್ ಸಿನಿಮಾ ಬಿಟ್ಟು ಆ ಪ್ರಪಂಚದಲ್ಲಿ ಬೇರೆ ಯಾರ ಬಗ್ಗೆ ಮಾತು ಬರಲ್ಲ, ಅನಾವಕಾಶವಾದಂಥ ಯಾವುದೇ ಒಂದು ವಿಚಾರಗಳಿರಲ್ಲ, ಯಾರ ಬಗ್ಗೆ ಕೆಟ್ಟದಿರಲ್ಲ. ಸಿನಿಮಾ 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 ಆಸ್ ಐ ಟೋಲ್ಡ್ ಯು, ಹೋಗು ಇದ್ದೇ ಇರುತ್ತೆ. ಬಟ್ ವರ್ಕಿಂಗ್ ವಿತ್ ಒನ್ ಪ್ಯಾಷನೆಟ್ ಪರ್ಸನ್, ನಮ್ಮ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅದರಲ್ಲಿ. ರೈಟ್, ಸೊ ಇಟ್ಸ್ ಅನ್ ಆನರ್ ಪ್ರೇಮ್, ನಿಮ್ಮೊಟ್ಟಿಗೆ ವಾಪಸ್ಸು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಎಲ್ಲರಿಗೂ ನಾನು ನಮಸ್ತೆ ಹೇಳ್ತಾ ದಟ್ಸ್ ಅಬೌಟ್. ಅಂದ್ರೆ ವಿಷ್ಣುವರ್ಧನ್ ಸರ್ ಇರ್ಬೋದು, ದರ್ಶನ್ ಸರ್ ಹಾಗೂ ಅಪ್ಪು ಸರ್ ಫ್ಯಾನ್ಸ್ 3 ಜನ ಸೇರ್ಕೊಂಡು ಕೆಡಿ ಸೆಲೆಬ್ರೇಷನ್ ಅಂದ್ರೆ 350 ಟಿಕೆಟ್ಗಳನ್ನ ಈಗಾಗಲೇ ನಿಮ್ಮ ಅಭಿಮಾನಿ ಒಬ್ರು ಖರೀದಿಸಿದ್ದಾರೆ. ಸೊ 4 ಜನ ಫ್ಯಾನ್ಸ್, ಸ್ಟಾರ್ ಫ್ಯಾನ್ಸ್ ಸೇರ್ಕೊಂಡು ಈ ಸಿನಿಮಾವನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಮಾಡ್ಕೊಂತಾ ಇದ್ದಾರೆ, ಅಂದ್ರೆ ನಿರ್ಧಾರ ಕೂಡ ಮಾಡಿದ್ದಾರೆ. ಏನ್ ಹೇಳ್ತೀರಾ ಈ ಒಂದು ಫ್ಯಾನ್ಸ್ ಅವ್ರಿಗೆಲ್ಲ ಬ್ರೇಕ್ ಹಾಕಿ ಎಲ್ಲ ಒಟ್ಟಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಒಂದು ಸಿನಿಮಾ? ಖುಷಿ ಆಗುತ್ತೆ ಮೇಡಮ್. ಅಂದರೆ ಎಲ್ಲ ನೀವು ಹೇಳಿದಂಥ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಫ್ಯಾನ್ಸು ಒಂದು ಸಿನಿಮಾ ನೋಡ್ತಾ ಇದ್ದಾರೆ ಅನ್ನೋದು ಖುಷಿ ವಿಚಾರ. ಇನ್ನೊಂದು ಕ್ವೆಶ್ಚನ್ ಏನು ಮೇಡಮ್? ಫ್ಯಾನ್ಸ್ ವಾರ್ ಅನ್ನುವಂಥದ್ದು ಯಾವಾಗಲೂ ಸಿನಿಮಾ ರಿಲೀಸ್ ಆದಾಗ, ದೊಡ್ಡ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಬಂದೇ ಬರ್ತಿತ್ತು, ಅದರಲ್ಲೂ ಸಹ ನೀವು ಹಿಂದೆ ಫೇಸ್ ಮಾಡಿರುವಂಥದ್ದು. ಬಟ್ ಈಗ ಅವರೇ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಖುಷಿ ಕೊಡುತ್ತೆ. ಒಂದು ಪಾಸಿಟಿವ್ ವೈಬ್ ಕಾಣಿಸ್ತಾ ಇದೆ ಸಿನಿಮಾ ರಿಲೀಸ್ಗೂ ಮೊದಲೇ. ತುಂಬಾ ಖುಷಿ ಆಗ್ತಾಯಿದೆ ಮೇಡಮ್. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಿಜಕ್ಕೂ ತುಂಬಾ ಖುಷಿ ಆಗ್ತಾಯಿದೆ. ನಿಮ್ಮ ಮೂಲಕ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಜೆನ್ಯೂನ್ಲಿ ಥ್ಯಾಂಕ್ ಯು. ಧ್ರುವ ಅವ್ರನ್ನ ತಮ್ಮ ಅಂತ ಕರೀತೀರಿ. ಸೊ ಕಾಲಭೈರವ ಬಂದು ಹಣ್ಣನಾಗಿ ಬರ್ತಾರ ಈ ಸಿನಿಮಾಗೆ? ಎಸ್, ಟ್ರೂ. ಪ್ರೇಮ್ ಸರ್, ಧ್ರುವ ಅವ್ರ ಬಗ್ಗೆ ಹೇಳಿದ್ರೆ ತಮ್ಮ ಅಂತ ಪ್ರೀತಿ ಮಾತಾಡ್ತೀರಿ. ಈಗ ನನ್ನ ಪರ್ಸನಲ್ ರಿಲೇಶನ್ಶಿಪ್ ಎಲ್ಲ ಸಿನಿಮಾದ, ಅದು ನಂಗೆ ಗೊತ್ತಾಗಿಲ್ಲ. ಸಿನಿಮಾದಲ್ಲಿ ಏನು ಸರ್, ಈಸ್ ಅ ಸ್ಟಾರ್, ಈಸ್ ಅ ವೆರಿ ಬಿಗ್ ಪಾಪ್ಯುಲರ್ ನೇಮ್, ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಫಾರ್ ಹಿಮ್ಸೆಲ್ಫ್. ಆ್ಯಂಡ್ ಅವರು ತೆಗಿತಾರ ಬಡ್ಜೆಟ್ಸಲ್ಲಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಅವರ ಒಂದು ನಿಲುವು, ಚಿತ್ರರಂಗದಲ್ಲಿ ಇರುವಂಥ ನಿಲುವು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಹಿ ಈಸ್ ಡೂಯಿಂಗ್. ಎಷ್ಟು 6 ಫಿಲ್ಮ್ಸ್, 6th ಇದು 6ನೇ ಸಿನಿಮಾಗೇನೆ ಇವತ್ತು ಈ ವೆಚ್ಚದ ಒಂದು ಸಿನಿಮಾ ತೆಗಿತಾ ಇದ್ದಾರೆ. 6ನೇ ಸಿನಿಮಾಗೆ ಈ ಬಡ್ಜೆಟಲ್ಲಿ ಒಂದು ಸಿನಿಮಾ ತೆಗಿತಾ ಇದ್ದಾರೆ ಅಂದಾಗ ಐ ಥಿಂಕ್ ಇಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಇಲ್ಲಿ ಅದನ್ನು ನೋಡಿದಾಗ ಐ ಥಿಂಕ್ ವಿ ನೀಡ್ ಹೀರೋಸ್ ಲೈಕ್ ದಟ್. ವಿ ನೀಡ್ ಈ ಥರ ಸಿನಿಮಾಗಳು ನಮ್ಮ ಚಿತ್ರರಂಗಕ್ಕೆ ಬೇಕು. ದುಡ್ಡು ಹಾಕುವಂಥ ಇಂಥ ನಿರ್ಮಾಪಕರು ಬೇಕು. ಇದನ್ನು ಸಪೋರ್ಟ್ ಮಾಡಿ ಒಳ್ಳೆ ರಿವ್ಯೂ ಬರೆಯುವಂಥ ನಿಮ್ಮಂಥ ಮಾಧ್ಯಮದವ್ರು ಬೇಕು. ಸೊ ಹೀಗಿರ್ಬೇಕಾದ್ರೆ ಇದೆಲ್ಲ ನಡೀತಾ ಇರುತ್ತೆ ಸರ್. ಸಹೋದರ ಅನ್ನೋದೇನಿದೆ, ನಾನು ಅವ್ರನ್ನ ಭಾಳ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿನಿ ಅವರಿಬ್ಬರನ್ನ. ಸೊ ಮೈ ಕೊಲಾಬ್ರೇಷನ್ ವಿತ್ ದೆಮ್ ಆನ್ ಅ ಪರ್ಸನಲ್ ನೋಟ್ ಇಸ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಸೊ ಅವರು ನಾವು ಮಾತಾಡ್ಕೋತಾ ಇರ್ತೀವಿ, ಯಾವಾಗಲೂ ಮಾತಾಡ್ಕೋದು, ಏನು ಮಾಡ್ತಾ ಇದ್ದೀರಾ ಹಾಗೆ ಅಂತ. ಸೊ ದಟ್ ಡಸಂಟ್ ಮೀನ್ ನಾವು ಯಾವತ್ತು ಭೇಟಿಯಾಗಿ ಅಲ್ಲಿ ಸೇರೋಣ ಇಲ್ಲಿ ಸೇರೋಣ. ನೋ, ಐ ಡೋಂಟ್ ಥಿಂಕ್ ಸೊ. ಐ ರೆಸ್ಪೆಕ್ಟ್ ಹಿಸ್ ಟೈಮ್, ಹಿ ರೆಸ್ಪೆಕ್ಟ್ಸ್ ಮೈ ಟೈಮ್. ಬಟ್ ನಮ್ಮೆಲ್ಲರಿಗೂ ಒಂದು ಕರೆ ಮಾಡುವಷ್ಟು ಕಾಲ ಅಂತೂ ಎಲ್ಲರಿಗಿದೆ. ಕಾಲ ಭೈರವ. ಪ್ರೇಮ್ ಸರ್, ಇನ್ನೊಂದು ನಿಮ್ಮ ಸಿನಿಮಾಗಳಲ್ಲಿ, ಡೈರೆಕ್ಷನ್ ಸಿನಿಮಾಗಳಲ್ಲಿ ಬಹುತೇಕ ನಾಯಕರ ನೇಮ್ಗಳು ಕಾಲಭೈರವ ಈ ಥರ, ಯಾಕೆ ಕಾರಣ ಏನು ಅಂತ? ಏನು ಹಳ್ಳಿಯಿಂದ ಬಂದನಲ್ವಾ ಸ್ವಲ್ಪ, ಅದರಿಂದ ಏನು ಐ ಥಿಂಕ್ ಸೊ. ಇದು ಬಿಟ್ಬಿಟ್ಟು ಒಂದು ಹೀರೋಗೆ ಮಚ್ಚು, ಇನ್ನೊಂದಿಗೆ ಕೊಚ್ಚು ಅಂತ ಇಟ್ಟರೆ ನಾವು ಏನಾಗಬೇಕಿದ್ದಾರೆ? ಒಳ್ಳೊಳ್ಳೆ ಹೆಸರು ಇಡ್ತಾ ಇದ್ದಾರೆ, ತಲೆ ಕೆಡಿಸ್ಬೇಡಿ ಸುಮ್ಮನೆ. ಇಮ್ಯಾಜಿನ್, ಮಚ್ ಬಂದ, ಚೂರಿ ಸಿಕ್ದ, ಅಲ್ಲಿ ಬ್ಲೇಡ್ ಬಂದ್ರು, ಇವ್ರ ಮಧ್ಯದಲ್ಲಿ ಒಂದು ಪ್ರೇಮ ಪ್ರಸಂಗ, ಯಾಕಪ್ಪ ಇವರ ಪ್ರೀತಿಯಲ್ಲಿ ಮಳೆ ಹುಟ್ಟಿತು. ಸರ್, ಇಲ್ಲಿ ಕಾಲಭೈರವ ಅಂತ ಹೇಳೋದು ಕಥಾನಾಯಕನಿಗೆ ಒಬ್ಬ ಮಾರ್ಗದರ್ಶಕ. ಸುದೀಪ್ ಸರ್, ನಿಮ್ಗೆ ಕಥಾನಾಯಕನಿಗೆ ಮಾರ್ಗದರ್ಶಕ ಬಂದ ತಕ್ಷಣ ಕಥೆ ಬದಲಾಗುತ್ತಾ ಅಂತ ಎಲ್ಲಾದ್ರೂ ಅಟ್ಟು ಹಿಂಟ್ ಇಡೀ ಚಿತ್ರಕ್ಕೆ ಮಾರ್ಗದರ್ಶನ ಕೊಡೋದು ನಿರ್ದೇಶಕರು. ಅಲ್ಲ ಸರ್, ಕಾಲಭೈರವನಾಗಿ ಕೇಡಿಗೆ ನಾ ಹೇಳಿದೆ ಸರ್, ಕೇಡಿ ಪಾತ್ರಕ್ಕೆ ಮಾರ್ಗದರ್ಶಕನಾಗಿ ಕಾಲಭೈರವ ಬರ್ತಾರ, ಜೊತೆಗೆ ಪಾತ್ರದ ದಿಕ್ಕೇನಾದ್ರೂ ಬದಲಾಗುತ್ತಾ? ಅದೇ ಉತ್ತರ ಕೊಡಕ್ಕೆ ಬಿಡ್ತಾ ಇಲ್ವ ನೀವು? ನಿಮ್ ಪ್ರಶ್ನೆ ನನಗೆ 5 ನಿಮಿಷದಿಂದ ಅರ್ಥ ಆಯ್ತು. ಚಿತ್ರಕ್ಕೆ ಮಾರ್ಗದರ್ಶನ ನಿರ್ದೇಶಕರು ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಡ್ಬೇಕು. ಕಥೆ ಬರ್ದವ್ರು ಅವರು, ಪೋಣಿಸ್ಬೇಕಾದ್ರೆ ಅವರು. ನಾವು ಈ ಬುಟ್ಟಿ ಒಳಗಡೆ ಇರುವಂತಹ ಹೂವುಗಳು ಇರ್ತಾವೆ ಗೊತ್ತಾ, ಪ್ರತಿ ಕಲಾವಿದರು, ತಂತ್ರಜ್ಞರು, ಬೇರೆ ಎಲ್ಲರೂ ನಾವು ಬುಟ್ಟಿ ಒಳಗಿರುವಂಥ ಚಿಕ್ಕ ಚಿಕ್ಕ ಹೂವು ಅಂದರೆ ಅದನ್ನ ಪೋಣಿಸಿ ಹಾರ ಮಾಡೋರೆ ನಿರ್ದೇಶಕರು. ಅದು ದೇವ್ರ ಕುತ್ತಿಗೆಗೆ ಹಾಕ್ತಾರೋ, ಸನ್ಮಾನ ಮಾಡಕ್ಕೆ ಹಾಕ್ತಾರೋ, ದಟ್ಸ್ ನಾಟ್ ದ ಪಾಯಿಂಟ್. ಹಿ ಈಸ್ ದ ಪರ್ಸನ್ ಹೂ ಇಸ್ ಅವರ್ ಮಾರ್ಗದರ್ಶಕ. ಓಕೆ, ಸೊ ಅವ್ರು ಏನು ಹೇಳಿದಾರೋ ಅದನ್ನು ನಾವು ಮಾಡಿದೀವಿ. ಪೋಣಿಸಿ ಕಥೆಯಾಗಿ ನಿಮ್ಮ ಮುಂದೆ ಹೇಳೋದು ಅವ್ರ ಜವಾಬ್ದಾರಿ. ದಟ್ಸ್ ಆಲ್. ಆ್ಯಂಡ್ ಮಾಡಿರೋ 3 ದಿನಕ್ಕೆ ಎಷ್ಟು ಪ್ರಶ್ನೆ ಕೇಳಲಿ ನಾನು ಅವ್ರಿಗೆ?
ಆಮೇಲೆ ಯಾವತ್ತ ನಾವು ಇವಾಗ ಡಾರ್ಲಿಂಗ್ ಡಾರ್ಲಿಂಗ್ ಅಂತಿದ್ದಾರೆ, ಅವ್ರು ತಿರುಗ್ಬಿಟ್ಟತ್ತ ಅವರೇ ಕೇಳಲ್ಲ ನೀವೇನ್ ಡಾರ್ಲಿಂಗ್ ಸುಮ್ಮನೆ ಬಂದು ಹೋಗಿ ಏನ್ಬಿಟ್ರೆ. ಇವಾಗ ಗೌರವದಿಂದ ಮಾತಾಡ್ತಾರೆ, ಕರೆದ್ರು ಥ್ಯಾಂಕ್ಸ್ ಬಂದ್ರು, ನೆಕ್ಸ್ಟ್ ಬಾಳ ಗುರು ಎಷ್ಟು ಕೇಳ್ತಾರ ಅವ್ರು ಕರೆದಿರೋ 3 ದಿನಕ್ಕೆ. ಚೆನ್ನಾಗಿದೆ ನಾವು ರೈಟ್. ಐ ಡೋಂಟ್ ನೋ ಮಚ್, ಕತೆ ಅವ್ರಿಗೆ ಗೊತ್ತು, ನನಗೆ ಈ 3 ದಿನ ಏನ್ ನಡೀತು ಅಷ್ಟೇ ಗೊತ್ತಲ್ಲ, ಬೇರೆ ಏನು ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಮಚ್. ಸಿ ದಟ್ಸ್ ನಾಟ್ ಇವನ್ ಮೈ ಕನ್ಸರ್ನ್. ದೇ ವಾಂಟೆಡ್ ಮೀ, ಐ ಆಮ್ ದೇರ್. ಕರೆಕ್ಟ್ ಕರೆಕ್ಟ್. ಅಡುಗೆಕ್ಕಾಗದೆ ಊಟಕ್ಕೆ ಕರೆದಾಗ ಊಟ ಮಾಡಬೇಕು, ಪ್ರೀತಿಯಿಂದ ಬಡಿಸಿರೋದನ್ನ ತೊಗೊಂಡೋಗಿ ಏನೇನು ಹಾಕಿದ್ರಿ, ಯಾರ್ಯಾರು ಅಡುಗೆ ಮಾಡಿದ್ರಿ, ಎಷ್ಟು ಹಾಕಿದ್ರಿ, ಮೆಣಸಿನ್ಕಾಯಿ ಅಷ್ಟೇ ನಿಮ್ಗೆ ಯಾಕೆ ಹೇಳಿ, ಅದವ್ರ ಜವಾಬ್ದಾರಿ, ಅವ್ರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆ್ಯಂಡ್ ಇವರೆಲ್ಲರೂ ಅಂದಂಥ ಹೆಸರುಗಳು ಚಿತ್ರರಂಗದ್ದು, ಇವರೆಲ್ಲ ಸೇರಿದ್ಮೇಲೆ ಒಂದು ಒಳ್ಳೆ ಜವಾಬ್ದಾರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿರ್ತಾರೆ. ಅದಕ್ಕೆ ಖುಷಿಯಾಗಿ ಪ್ರೀತಿಯಿಂದ ಹೋಗ್ಬಿಟ್ಟು ಬರೋಣ ಅಲ್ವಾ. ನೀವು ಪ್ರಶ್ನೆ ಕೇಳ್ತೀರೋ ಉತ್ತರನೇ ಕೇಳಿಸ್ಕೊಳ್ಳಲ್ಲ, ಇವ್ರು ಡಿಸ್ಟರ್ಬ್ ಮಾಡಿದವ್ರೆ. ಇವ್ರು ಇದಾರಲ್ಲ, ಆಮೇಲೆ ಮಾತಾಡ್ತೀನಿ ಹೇಳಿ. ಸರ್ ಇಲ್ಲಿ ಕೇಳ್ಬೋದಾ ಸರ್ ಪ್ರಶ್ನೆ? ನಾನು ಕೇಳ್ತಾ ಇದ್ದೀನಿ. ಇದಕ್ಕೆ ಸ್ಟಾರ್ ವಾರ್ ಅಂತ. ಎಸ್ ಶಾರದಾ ಮ್ಯಾಮ್ ಹೇಳಿ. ಯಾ 3 ದಿವಸ ಅಂದ್ರೆ 3 ದಿವಸ ಆದ್ರು, ಬಟ್ ಇವನ್ ದೋ ಯು ಹ್ಯಾವ್ 3 days for cake. Suppose the backdrop. I cannot hear her properly. One second, there's a lot of muffled voices, please. Can you give her a proper mic? ಪಾಯಿಂಟ್ ಹಂಗಲ್ಲ ಸರ್, ಯಾವ ಪ್ರಶ್ನೆಗೆ ನಾವು ಉತ್ತರ ಕೊಟ್ವಿ ಅಂತ ಜನಕ್ಕೆ ಗೊತ್ತಾಗಬೇಕಲ್ವಾ. ಅವ್ರ ವಾಯ್ಸೇ ಬಂದಿಲ್ಲ, ಮತ್ತೆ ಬೇರೆ ಪ್ರಶ್ನೆಗೆ ಉತ್ತರ ಹಾಕೊಂಡ್ಬಿಟ್ರೆ. ನೀವು 3 ದಿವಸ ಮಾಡಿದ್ರೆ ಅವರು 130 ದಿವಸ ಶೂಟಿಂಗ್ ಮಾಡಿದಂದ್ರು. 3 ದಿವಸ ಆದ್ರೂ ಈ ಅಂಡರ್ವರ್ಲ್ಡ್ ಬ್ಯಾಕ್ ಡ್ರಾಪ್ ಅಲ್ಲಿ ಪ್ರೇಮ್ ವಿಷನ್ ಅಲ್ಲಿ ಯು ಆರ್ ದ ಬಿಗ್ಗೆಸ್ಟ್ ಗ್ಯಾಂಗ್ಸ್ಟರ್ ಇನ್ ಕೆಡಿ ಅಂತ ಹೇಳ್ಬೋದಾ? ನನಗೆ ಗೊತ್ತಿಲ್ಲ, ಅವ್ರು ಹೇಳ್ಬೇಕು. ನಾನು ಹೇಳಿದ್ನಲ್ಲ, ನನಗೆ ಏನ್ ಗೊತ್ತಿಲ್ಲ. ಕಾಲ ಭೈರವ ಇಸ್ ಅ ಪ್ರೊಟೆಕ್ಟರ್ ಅಂಡ್ ಅ ಡಿಸ್ಟ್ರಾಯರ್. ಸೊ ಆಮೇಲೆ ಇನ್ನೊಂದು, ಲೈಕ್ ಐ ಜಸ್ಟ್ ವಾಂಟ್ ಟು ನೋ ವೆದರ್ ಯು ಆರ್ ದ ಗ್ಯಾಂಗ್ಸ್ಟರ್ ಇನ್ ದಿಸ್ ಸಿನಿಮಾ. I'm telling you, Shad, I'm telling you very, very honestly. It's a very honest answer. ಪ್ರೇಮ್ ಕರೆದಿದ್ದಾರೆ, ನಾನು ಜಾಸ್ತಿ ಪ್ರಶ್ನೆ ಮಾಡಕ್ ಹೋಗ್ಲಿಲ್ಲ. ಏನ್ ಪಾತ್ರ ಇದು ಇದು ಇದು. ಸೊ ನನಗೆ ಇಂಟ್ರೆಸ್ಟೆಡ್ ಈ 3 days ಅಲ್ಲಿ ಏನಿದೆ ವಿತ್ ಕ್ಲಾರಿಟಿ, ಶಾರ್ಟ್ಸ್ ಏನು ಕಾಸ್ಟ್ಯೂಮ್ ಏನು, ಲುಕ್ ಏನು, ಹೀರೋ ಇದರಲ್ಲಿ ನಾವು ಅವ್ರು ಇರೋದ್ರಿಂದ ಏನಾಗುತ್ತೆ. ನನ್ನ ಪ್ರೈಮ್ ಕನ್ಸರ್ನ್ ಏನಿರುತ್ತೆ, ನಾವು ಏನೇ ಸಿನಿಮಾದಲ್ಲಿ ಕ್ಯಾಮಿಯಾ ಮಾಡಕ್ ಹೋದ್ರು ಐ ಬಿಲೀವ್ ನನ್ನ ಪಾತ್ರ ಆ ಚಿತ್ರದ ನಾಯಕ ನಟನ ಪಾತ್ರನ ಡಿಸ್ಟರ್ಬ್ ಮಾಡಬಾರ್ದು. ನಾನು ಲಾಸ್ಟಲ್ಲಿ ಬಂದ್ಬಿಟ್ಟು ನಾನೇನೋ ಅಂತ ತೋರಿಸ್ಕೊಳಕ್ಕೆ ಬರೋ ನಾನಲ್ಲ. ಇಫ್ ಐ ಕ್ಯಾನ್ ಬಿ ಎ ಸಪೋರ್ಟ್ ಟು ದ ಫಿಲ್ಮ್ ಐಲ್ ಕಮ್ ಅಂಡ್ ಹೀಸ್ ದ ಹೀರೋ. ಸೊ ಅಲ್ಲಿ ಗೊತ್ತಿರ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಇವರಿಬ್ರಿಗೆ ಸಂಪೂರ್ಣವಾಗಿ ಎಲ್ಲ ಗೊತ್ತಿರ್ಬೇಕಾದ್ರೆ ದಿಸ್ ಇಸ್ ದ ಕ್ಯಾರೆಕ್ಟರ್ ಅಂತ ಅಂದಾಗ ಆ 3 ದಿನದ ಬಗ್ಗೆ ಏನಾರು ಕೇಳಿ ಸಂಪೂರ್ಣವಾಗಿ ಹೇಳಬಲ್ಲೆ. ಅದು ಬಿಟ್ಟು ಐ ಡು ನಾಟ್ ನೋ ಮಚ್ ಅಂಡ್ ನಾಟ್ ದಟ್ ಇಟ್ ಇಸ್ ಅ ನೆಗ್ಲಿಜೆನ್ಸಿ, ಇಟ್ಸ್ ಅನ್ ಇಗ್ನೋರೆನ್ಸ್. It is not. After several 30 years in the industry, I will never say I'm ignorant about what I'm doing. But this is not my cup of tea. They are there. Responsible people. ಇವರೆಲ್ಲ ಇಂಡಸ್ಟ್ರಿಯಲ್ಲಿ ಅವರು ಸಾಧಿಸಿದ್ದಾರೆ, ಇವರು ಸಾಧಿಸಿದ್ದಾರೆ, ಇನ್ನು ಎಂತೆಂಥವ್ರು ಇದ್ದಾರೆ ಅಂದಾಗ ನಾವು ಹೋಗಿ ನಮಗೆ ಕರೆದಿರೋಂಥ ಆ ಪ್ರೀತಿನ ಸ್ವೀಕರಿಸಬೇಕು. ನಮ್ಮ ಡೆಲಿವರಬಲ್ ಏನಿದೆ ಕೊಡಬೇಕು. ಸೊ ಇಟ್ ಇಸ್ ಬೆಸ್ಟ್ ನಾಟ್ ಟು ಬಿ ರಿವೀಲ್ಡ್ ಅಂತ ಹೇಳ್ತಾ ಇದ್ದಾರೆ. Did you hear what I spoke? Yes, I heard. Okay, tell me what should I reveal? I don't know ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಏನ್ ಗೊತ್ತಾ ಶಾರದಾ, ಕೀ ರೋಲ್ ಏನ್ ಹೇಳ್ತೀನಿ ಕೇಳಿ. ಅಲ್ಲ, ನೀವು ಕೀ ರೋಲ್ ಅಲ್ಲೂ ತುಂಬಾ ಡೀಟೇಲ್ ಆಗಿ ಏನಿರ್ಬೋದು, ನನ್ನ ಪಾತ್ರ ಎಷ್ಟು ಅದು ಕಾಂಟ್ರಿಬ್ಯೂಟ್ ಅದೇ ತಾನೇ ಹೇಳಿದ್ದು. 3 ದಿನದಲ್ಲಿ ಏನಿದೆ ಕೇಳಿ ಅನ್ಬಿಟ್ಟು ನೀವ್ ಎಲ್ಲಿವರೆಗೆ ಬರ್ತೀರಾ ಅಂದ್ರೆ ನನ್ನ ಬೆಡ್ರೂಮ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು ನಿಮ್ಮೊಬ್ಬರಿಗೆ ಗೊತ್ತು ಶಾರದಾ. ನಾನು ಏನ್ ಹೇಳಿ ಈಗ, ನೀವ್ ಎಲ್ಲಾದು ಗೊತ್ತು, ನೀವು ಎಲ್ಲಾರ ತಿಳ್ಕೊತೀರಾ, ಆಮೇಲೆ ನನಗೆ ಗೊತ್ತಿರಲ್ಲ. ಹೌದಾ ಸರ್, ಇವತ್ತು ಸೆಟ್ ಅಲ್ಲಿ ಬ್ಲೂ ಪ್ಯಾಂಟ್ ತಾನೇ ಹಾಕಿದ್ರಿ, ಹೌದಾ? ನಾನು ಇನ್ನೂ ಹಾಕಿಲ್ಲ, ಆಲ್ರೆಡಿ ಒಂದು ಫೋನ್ ಮಾಡ್ಬಿಟ್ಟಿರ್ತೀನಿ, ನಂಗೆ ಗೊತ್ತಿಲ್ಲ ಶಾರದಾ. ಅಂಡ್ ಲೆಟ್ ಮಿ ಟೆಲ್, ವೇಟ್ ಹಿಯರ್, ಪೇಷನ್ಸ್. ಐ ಆಮ್ ಟೆಲ್ಲಿಂಗ್ ಯು, ಐ ಡೋಂಟ್ ನೋ. ಈ 3 days ವಿಚಾರದಲ್ಲಿ ಏನ್ ಕೇಳ್ಬೇಕು ಹೇಳಿ, ನನ್ಗೆ ಗೊತ್ತು ಅಂದ್ರೆ ಅದನ್ನ ಸಂಪೂರ್ಣವಾಗಿ ಹೇಳ್ಬಲ್ಲೆ ನಾನು. That's all. What do you want me to reveal? Okay, sir. Reveal what? I don't know what to reveal. Okay. I don't expose. ಪ್ರೇಮ್ ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಈ ಸಿನಿಮಾ ಒಂದು ಟ್ರೈಲರ್ ಅಂತ. ಸೊ ಬಟ್ ದ ಕನೆಕ್ಟಿವಿಟಿ ಟು ದ ಸೀಕ್ವೆಲ್, ಸೊ ಯು ಆರ್ ದ ಸಿನಿಮಾ ಇನ್ ದ ಸೀಕ್ವೆಲ್ ಅಂತ ಅನ್ಬೋದಾ? I don't know. Maybe ಅದರಲ್ಲೂ ಇನ್ನೊಂದು ಯಾವ್ದೋ ಹೀರೋ ಕನೆಕ್ಟ್ ಮಾಡಕ್ ಬರ್ಬೋದು. I don't know. Don't trust this guy. ಇವರು ಕತೆ ಚೇಂಜ್ ಆಗ್ತಾ ಇರುತ್ತೆ, ಇನ್ನೊಂದೇನೋ ಆಗ್ತಾ ಇರುತ್ತೆ. ಈ ಸಿನಿಮಾದಲ್ಲಿ ಲೆಟ್ ಮಿ ಟೆಲ್, ಐ ಹ್ಯಾವ್ ಟು, ಇದನ್ನ ಒಂದು ಎಲ್ಲರಿಗೂ ಹೇಳಲೇಬೇಕಾಗಿರೋದು. ಅವರು ನನಗೆ ಫೋನ್ ಮಾಡಿ ಸೀಕ್ವೆಲ್ ಇದೆ ಅದಕ್ಕೆ ನೀವೇ ಹೀರೋ ಅಂದ ತಕ್ಷಣ ಟೆಂಪ್ಟ್ ಆಗಿ ಬಂದಿದ್ದು ನಾನಲ್ಲ. ಆಲ್ರೈಟ್, ನಾ ಕಮ್ ಆನ್, ಐ ಹ್ಯಾವ್ ಮೈ ಓನ್ ಫಿಲ್ಮ್ಸ್,
ಐ ಹ್ಯಾವ್ ಮೈ ಓನ್ ರೆಸ್ಪಾನ್ಸಿಬಿಲಿಟೀಸ್. ಈ ಸಿನಿಮಾದಕ್ಕೆ ಅವಶ್ಯಕತೆ ಇದ್ದಾಗ ಮೊದಲನೇ ಇದಕ್ಕೆ ನಾಯಕ ನಟ ಬರೋದು ಧ್ರುವ. ಈ ಥರದಲ್ಲಿ ಇನ್ನೊಂದು ಸೀಕ್ವೆಲ್ ಅಂತ ಬಂದರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಫಸ್ಟ್ ಮೀಟಿಂಗ್ ವಿಲ್ ಬಿ ವಿತ್ ಧ್ರುವ. ಈಸ್ ದಿಸ್ ದ ಸ್ಟೋರಿ, ಈಸ್ ದಿಸ್ ಓಕೆ, ಐ ಯು ಓಕೆ ವಿತ್ ದಿಸ್? ನಾವು ಹಾಗಿರ್ಬೇಕಾದ್ರೆ ಐ ಥಿಂಕ್ ಯಾವಾಗಲೂ ಒಂದು ಫ್ರಾಂಚೈಸಿ ಅಂತ ಬಿಲ್ಡ್ ಆಗೋದೆ ಫಸ್ಟ್ ಪಾರ್ಟಿಂದ ಬಿಲ್ಡ್ ಆಗಿ ಅಕಸ್ಮಾತ್ ಈ ಚಿತ್ರ ಬಹಳ ದೊಡ್ಡ ಯಶಸ್ಸಾದಲ್ಲಿ ನಾನು ಅವಾಗ ಬಂದು ಎರಡನೇ ಇದ್ರಲ್ಲಿ ಬಂದ್ಬಿಟ್ಟು ನಾನೇನೋ ಮಾಡಕ್ ಬಂದಾಗ ತಪ್ಪಾಗುತ್ತೆ. This success belongs to all those people who did the first part. So it is my responsibility. I'll go to him and have a chat. And then we'll decide. It's too, I think, cutting close. ಇವಾಗ ನೋಡಿದ್ರೆ ಎಲ್ಲರೂ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಮೊದಲನೇ ಈಗೇನಿದೆ KD, ಅದು ಸಕ್ಸಸ್ ಆಗಕ್ಕೆ, ಅದು ಜನಗಳಿಗೆ ತಲುಪೋದಕ್ಕೆ, ಅದು ಎಲ್ಲರೂ ಇಷ್ಟಪಡೋದಕ್ಕೆ ಏನೇನು ಮಾಡಬೇಕು ಅದನ್ನು ಫಸ್ಟ್ ಪ್ರಯತ್ನ ಮಾಡ್ತದೆ. ಸೀಕ್ವಲ್ ಇಸ್ ಟೂ ಫಾರ್ ಫ್ರಮ್ ಅವರ್ ಪ್ಲೇಟ್ ಆಸ್ ಯೆಟ್. Okay. Prem sir I had interviewed him a couple of days ago. He has been expressed that he didn't have any support from the Kannada industry. What best support you gave when he asked you, you went and shot for 3 days and all, but still he felt there was no support from Kannada industry. How do you put it across? ಮೇಡಮ್ ನಮ್ಮಲ್ಲೇ ವೈರಿಂಗ್ ಮಾಡ್ತಾ ಇದ್ದೀರಾ? ಅಲ್ಲ ಅವ್ರು ಹೇಳಿದ್ ನಾನು ಕೇಳಿದ ಅಷ್ಟೇ. ಅದಕ್ಕೆ ಮುಲಾಜಿಂದ ವೈರಿಂಗ್ ಮಾಡಕ್ ಹೋಗ್ಲಿ, ಏನಿದೆಯೋ ಅದನ್ನ ಹೇಳ್ರಣ ಹೋಗ್ಲಿ. ಇದು ಅವ್ರು ಕೊಡ್ಬೇಕಾ ನಾನು ಕೊಡ್ಬೇಕು? ಬಿಕಾಸ್ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, he said he can admit, he can tell ಪ್ರೇಮ್ ಅವರೇ ನೀವು ಹೇಳಿಲ್ವಾ ನನ್ನ ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರಲ್ಲ ಆ ಟೈಮ್ಗೆ, ಅದಕ್ಕೆ ಕೇಳಿದ್ರು. ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಇಲ್ಲ ಅಂತಿಲ್ಲ ನಾನು ಮೇಡಮ್. ಅವಾಗ ಏನ್ ಹೇಳ್ದೆ ಅಂದ್ರೆ, ಪ್ರತಿ ಒಬ್ರು ಅವಾಗ ಆ ಟೈಮಲ್ಲಿ ನಿಮ್ಗೆ ಗೊತ್ತೇ ಇದೆ ನಾನೇನು ಇದಾಯ್ತು ಆ ಟೈಮಲ್ಲಿ ಯಾರ್ಯಾರು ಏನೇನು ಬಿಹೇವ್ ಮಾಡಿದ್ರು ಸಾಂಗ್ ರಿಲೀಸ್ ಆದಾಗ ಅಂತ. ಅವಾಗ ಬೇರೆ ಚಿತ್ರರಂಗ ಆಗ್ಲಿ ಬೇರೆ ಇದಕ್ಕಾಗ್ಲಿ ಹೋಲಿಸ್ಕೊಂಡ್ರೆ ನೀವು ಬೇರೆ ಯಾರು ಇದಕ್ಕಾಗ್ಲಿ, ಸೊ ಆ ಟೈಮಲ್ಲಿ ಎಲ್ಲಾರು ಹೋಗಿ ಸೇರಿರೋರು. ಬಟ್ ಈ ಟೈಮಲ್ಲಿ ಯಾರು ಬರ್ಲಿಲ್ಲ ಅಂದಿದ್ದು ನಾನು. ನಾವು ಅವಾಗ ಅದೇ ಹೇಳಿದ್ದು, ನನಗೆ ಫೋನ್ ಮಾಡೋ ಒಂದು ಅಲ್ಲಲ್ಲ ಅದು ಡಾರ್ಲಿಂಗ್ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ನನಗೆ ಫೋನ್ ಮಾಡಿ ಚೆನ್ನಾಗಿ ಹೇಳಿದ್ರು ನನಗೆ, ಚಿನ್ನ ಇವತ್ತು ನೀನೇನ್ ಮಾಡ್ತೀಯಾ ಅದೇ, ನಾಳೆ ಏನ್ ಮಾಡ್ತೀಯ ಅದೇ, ಇವತ್ತು ನೀನ್ ಮಾಡಿ ನಾಳೆ ಹೋಗಿ ಅದು ಹಿಂದೆ ಏನ್ ಮಾಡಿದ್ಯಾ ಅಂದ್ರೆ ಮರ್ತೋಗಿರ್ತಾರೆ ಜನ. ಅದನ್ನ ನಿಮಗೆ ತಲೆ ಕೆಡ್ಸ್ಕೋಬೇಡ, ಹೋಯ್ತಾರಲ್ಲೋ ನಿನ್ ಜಾಬ್ ಮಾಡ್ಕೊಂಡು ನಿನ್ ಕೆಲಸ ಮಾಡ್ಕೊಂಡು ಹೋಯ್ತಾರೋ ಅಂತ ಇಷ್ಟೇ. ಸೊ ನಥಿಂಗ್ ಬೇರೆ ಯಾವ ಉದ್ದೇಶನೂ ಇಲ್ಲ, ಬೇರೆ ಯಾವ ಅದರ್ ಇದು ಇಲ್ಲ. ಬಟ್ ಸರ್ ಸುದೀಪ್ ಸರ್, I had a thought. ನನಗೆ ಇದು ಥಿಂಕ್ ಮಾಡ್ತಾ ಇದ್ದೆ, if a star comes into the picture which already has an ensemble cast, what might be the calculation antala, will the film elevate in terms of the cinema, or is it will it help in the business terms anta ಹೇಳ್ಬೋದಾ? ಒಳ್ಳೆ ಮದುವೆ ಊಟ ಆದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಒಬ್ಬಟ್ಟು ಹಾಕಿ ಹಾಕ್ತಾರೆ. ಅಲ್ಲ ಫ್ರೆಂಡ್ಶಿಪ್ ಒಬ್ಬಟ್ಟು ತಿಂದ ಮಾತ್ರಕ್ಕೆ ಊಟ ಚೆನ್ನಾಗಿಲ್ಲ ಅನ್ನಕ್ಕಾಗತ್ತಾ? ಇಲ್ಲ ಒಬ್ಬಟ್ಟು ಬಂದಿಲ್ಲ ಅಂದ್ರೆ ಊಟ ಇದಾಗತ್ತೆ ಅನ್ನಕ್ಕಾಗತ್ತಾ? ಒಬ್ಬಟ್ಟು ಊಟ ಎರಡು ಸಖತ್ತಾಗಿದೆ. No, will it help in business terms? ಎಲ್ಲ ಆಗ್ಲೇಬೇಕಲ್ಲ. ಬಿಸ್ನೆಸ್ ಅಲ್ಲಿ ಹೆಲ್ಪ್ ಆಗ್ಲಿಲ್ಲ ಅಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ಇದೇನು ಪ್ರಯೋಜನ? ಏನ್ ಪ್ರಯೋಜನ? ಮತ್ತೆ ಈ ಪ್ರೆಸ್ ಮೀಟ್ ಅಲ್ಲಿ ಇವ್ರು ಇಷ್ಟು ಮಾತಾಡೇನು ಪ್ರಯೋಜನ? ಸಿ ದಟ್ ಇಸ್ ಮೈ ಅರ್ನಿಂಗ್. ನೋ ದಟ್ ನಾನು ಅದಕ್ಕೆ ಈ ಒಂದು ಬಿಸ್ನೆಸ್ ಎಲಿವೇಟ್ ಆಗಕ್ಕೆ 30 ವರ್ಷ ಕೊಟ್ಟಿದ್ದೀನಿ ಶಾರದಾ ಅವ್ರೆ. ಅದೇ ಶಾರದೆ ನಂಬಿ Okay, last question from me. This is a press meeting, huh? Just telling all other press people. One last question, sir, from me. ಒಂದೇ ಒಂದು ಲಾಸ್ಟ್ ಮುಗಿಸ್ಬಿಡ್ತೀನಿ. ಯಾರನ್ನ ಕನ್ಸಲ್ ಅನ್ಕೊಂಬಿಡಿ ನನ್ನ ಮುಗಿಸ್ತೀನಿ ಅಂತ. ನನ್ನ ಕ್ವೆಶ್ಚನ್ ನಾನು ಮುಗಿಸ್ತೀನಿ ಅಂತ. ಓಕೆ, just wanted to check whether Prem sir keeps telling you darling and Dhruva Sarja you said brother, but one pick ಯಾರಿಗೋಸ್ಕರ ಈ ಕೇಮಿಯೋ ಮಾಡಿದ್ರಿ? whether KBN, Dhruva or Prem? Prem and Dhruv. KBN So sir. one pick, sir. What can I One answer? pick. Can I answer? ನಿಮ್ಮ ಹೆಂಡತಿ ಇಷ್ಟನಾ ಮಗಳು ಇಷ್ಟನಾ? ಒನ್ ಪಿಕ್ ಮನೆಗೆ ಹೋಗ್ಬೇಕೋ ಬಡೋದ? ಇಬ್ಬರು ಫೇವರೇಟ್ ರೀ ನನಗೆ. ಯಾಕೆ? One pick ಮಾಡಿ. ನಿಮಗೆ ಲೆಫ್ಟ್ ಹ್ಯಾಂಡ್ ಇಷ್ಟನೋ ರೈಟ್ ಹ್ಯಾಂಡ್ ಇಷ್ಟನೋ? ಒನ್ ಪಿಕ್ ಮರಿಬೇಡಿ, ಬೆಳಗ್ಗೆ ಲೆಫ್ಟ್ ಹ್ಯಾಂಡು ಬೇಕಾಗುತ್ತೆ. ಯಾರಿಲ್ಲ ನನ್ನ ಲೈಫಲ್ಲಿ ನನಗೇನು ಬೇಕು ಶಾರದಾ ನಾನು ಡಿಸೈಡ್ ಮಾಡ್ತೀನಿ. ಯಾವ ಕಾರ್ನರ್ ಸೀಟಲ್ಲಿ ಕೂತು ಯಾವ ಹುಡುಗಿಗೂ ಡಿಸೈಡ್ ಮಾಡಕ್ ಬಿಡಲ್ಲ.
ನಾನು ಡಿಸೈಡ್ ಮಾಡ್ತೀನಿ ನನಗೆ ಯಾರು ಫೇವ್ರೇಟ್ ಅಂತ. ಇವಾಗ ಸರ್ಟಿಫಿಕೇಟ್ ಬತ್ಕೊಂಡ್ರು. ಇವತ್ತು ಒಂದು ಕನ್ನಡ ಯಾವಾಗ ಸರ್ಟಿಫಿಕೇಟ್ ಬರುತ್ತೆ ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಬೇರೆ ಲ್ಯಾಂಗ್ವೇಜ್ ಇದನ್ನ ಇಟ್ಕೊಂಡು ಬೇರೆ ಲ್ಯಾಂಗ್ವೇಜ್ ನೋಡೋದು ಅವರು. ಅದು ಅವರ ಪ್ರೋಟೋಕಾಲ್, ಅವ್ರದ್ದೇನು ರೂಲ್ಸ್ ಇದೆ, ಗೌರ್ಮೆಂಟ್ ಹಂಗೇನೆ ಮಾಡೋದು. ಸೊ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ದೆನ್ ಅದನ್ನೆಲ್ಲ KVN ಪ್ರೊಡಕ್ಷನ್ ಟೀಮ್ ಟೇಕ್ ಓವರ್ ಮಾಡ್ತಾರೆ. ಎಲ್ಲ ಏನೇನಿದೆ ಸೊ ವಿಲ್ ಗೆಟ್ ಪ್ಲಾನ್ ನೆಕ್ಸ್ಟ್. ಅಯ್ಯ, ವ್ಯಕ್ತಿಗಳಿಷ್ಟ ಆದ್ರು ಸರ್, ಪಿಕ್ಚರ್ ಚೆನ್ನಾಗಿ ಮಾಡ್ತಾರೆ, ಎಲ್ಲಿ ನೋಡಿದ್ರು ಕೇಡಿ 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 ಅಂತ. ಇನ್ನೊಂದೇನಾಗುತ್ತೆ, ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ಮಾಡಿದಾಗ್ಲೂ ನೀವು ಬರೀ ಕೇಡಿ ಬಗ್ಗೆ ಹೇಳ್ತಾ ಇದ್ದೀರ. ಇನ್ನೊಬ್ಬ ಗೆಳೆಯ ಚಂದನ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅವರೊಂದು ಸಿನಿಮಾ ಮಾಡಿದ್ರು, ಕರೆದ್ರು, ಏರ್ಪೋರ್ಟಿಂದ ಹಂಗೆ ಹೇಳಿದೆ, ಸ್ಟ್ರೈಟ್ ಆಗಿ ಹೋದೆ, ಇರೋ ಬಟ್ಟೆ ತಕ್ಕೊಂಡೆ, ಫಸ್ಟ್ ಕ್ಲಾಸ್ ಆಗಿ ರೆಡಿ ಆದೆ, ಒಂದು ಸಾಂಗ್ ಮಾಡಿಬಿಟ್ಟು ಒಂದು ದಿನದಲ್ಲಿ ಹೋದೆ. ವಾಟ್ ಇಸ್ ದ ಬಿಗ್ ಡೀಲ್? ಇವಾಗ ಚಿತ್ರರಂಗದಲ್ಲಿ ದರ್ ಇಸ್ ಅ ವೆರಿ ಪ್ರೋಗ್ರೆಸಿವ್ ಸ್ಟೆಪ್ ವಿ ಟೇಕ್ ಅಂಡ್ ದಿಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್ ವಿ ಟೇಕ್ ಸರ್. ದಿಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್, ನಾಟ್ ಅ ಪ್ರೋಗ್ರೆಸಿವ್ ಸ್ಟೆಪ್. ಪ್ರೋಗ್ರೆಸಿವ್ ಸ್ಟೆಪ್ ನಾವು ತಗೊಳ್ಳೋದು ನಮ್ಮ ಜೀವನದಲ್ಲಿ ಏನಾದ್ರು ಬೇಕಾದಾಗ ನೆಕ್ಸ್ಟ್ ಏನು ಮಾಡಲಿ, ಈ ಸಿನಿಮಾ ಎಲ್ಲಿವರೆಗೆ ಹೋಗ್ಬೇಕು. ಇದು ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಚಿತ್ರರಂಗದ ಮೈ ಕಲೀಗ್ಸ್. ಅವರಿಗೆ ನಮ್ಮ ಅವಶ್ಯಕತೆ ಇದೆ ಅಂತ ಬಂದಲ್ಲಿ ಅದರಲ್ಲಿ ತಿಂಕೆ ಮಾಡಬಾರ್ದು. ಯಾಕಂದ್ರೆ ಜವಾಬ್ದಾರಿ ಅವರಲ್ಲಿ ಇರುತ್ತೆ ನಮ್ಮನ್ನು ಕರೆಸಿದಾಗ. ಆ್ಯಂಡ್ ಐ ಆಮ್ ಟೆಲಿಂಗ್ ಯು, ದೇ ಲುಕ್ಡ್ ಆಫ್ಟರ್ ಮೀ ವೆರಿ ವೆಲ್, ದೇ ರೆಸ್ಪೆಕ್ಟ್ ಮೀ ವೆರಿ ವೆಲ್. ಇಲ್ಲಿ ಪಾತ್ರದ ಇವರ ಬರೋದೇ ಇಲ್ಲ. ಧ್ರುವ್ ಹೀರೋ, ನಾನು ನೋಡಿದ್ದೀನಿ ಅವ್ರ ಸಿನಿಮಾನೆಲ್ಲ. ಐ ಲೈಕ್ ಹಿಮ್ ಆಸ್ ಅನ್ ಆಕ್ಟರ್, ಐ ಲೈಕ್ ಹಿಮ್ ಆಸ್ ಅ ಫ್ಯಾಬುಲಸ್ ಡ್ಯಾನ್ಸರ್, ಇಮೋಷನ್. I would like to be a part, and him, he's my family. ಡೈರೆಕ್ಟರ್ ಆಮೇಲೆ ಫಸ್ಟ್ ಇವರು ವಿಲನ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ಎಷ್ಟನೇ ಇಸ್ವಿ, ನಾನು ಎಷ್ಟು ಸಿನಿಮಾ ಮಾಡಿದ್ದೆ, ಏನು ಪರಿಚಯ ಇರಲಿಲ್ಲ ನಮ್ಮಿಬ್ಬರಿಗೆ. ಫಸ್ಟ್ ಹಿ ಬಿಕೇಮ್ ಮೈ ಫ್ಯಾಮಿಲಿ ಸರ್. ಆಫ್ಟರ್ ದಟ್ ಹಿ ಇಸ್ ಮೈ ಡೈರೆಕ್ಟರ್. ಸೊ ವಾಟ್ ಎವರ್ ಇಟ್ ಇಸ್ ಫ್ಯಾಮಿಲಿ. ಐ ವಿಲ್ ಬಿ ದೇರ್. ಸುದೀಪ್ ಸರ್, ಕೆಲವು ಅವರೇನೋ ಕೇಳಕ್ಕೆ ಹೋದ್ರು ಪಾಪ. ಒಂದು ನಿಮಿಷ, ಜಸ್ಟ್ ಒನ್ ಸೆಕ್. ಎಸ್ ಸರ್. ಇಲ್ಲ ಅವರು ಪ್ರಶ್ನೆ ಕೇಳಬೇಕು ಅಂತ ಇವ್ರು ಕೇಳಿದ್ರು. ಈ ಗ್ಯಾಪಲ್ಲಿ ಅವರು ಹೀರೋಯಿನ್ ನೋಡ್ತಾ ಇದ್ರು. ಅವ್ರಿಗೆ ಸಡನ್ ಆಗಿ ಮರ್ದಾಗ ಏನ್ ಮಾಡ್ಬೇಕು. ಬೇರೆ ನೋ, ದೇರ್ ಇಸ್ ನೋ ಅಪ್ಡೇಟ್. ಐ ಮೀನ್ ಸುಮ್ಮನೆ ನ್ಯೂಸ್ ಕೊಡ್ಲಿ ಅಂತ ಕೊಡಲ್ಲ ನಾನು. ನಾನು ಒಂದು ಮಾರ್ಕ್ ಮಾಡಿದ್ಮೇಲೆ ಐ ಟೋಲ್ಡ್ ಯು ಸರ್, ವಿತಿನ್ ಅ ಮ್ಯಾಟರ್ ಆಫ್ 5.5 months ನಾನು 120 days ವರ್ಕ್ ಮಾಡಿ 166 ಕಾಲ್ ಶೀಟ್ಸ್ ವರ್ಕ್ ಮಾಡಿ ಅದು ಮುಗಿತಿದ್ದ ಹಾಗೇನೆ ಐ ವಾಸ್ ಸೋ ಟೈಡ್ ಅಪ್ ವಿತ್ ಬಿಗ್ ಬಾಸ್, ಐ ವಾಸ್ ಸೋ ಟೈಡ್ ಅಪ್ ವಿತ್ CCL. ಫಾರ್ ದ ಫಸ್ಟ್ ಟೈಮ್ ನನಗೆ ಐ ಜಸ್ಟ್ ವಾಂಟೆಡ್ ಟು ರೆಸ್ಟ್ ಆ್ಯಂಡ್ ನಾಟ್ ಡೂ ಎನಿಥಿಂಗ್. ಐ ಜಸ್ಟ್ ಡಿಂಟ್ ಡೂ ಎನಿಥಿಂಗ್. ಮನೇಲಿದ್ದೆ, ಊಟ ಮಾಡ್ತಾ ಇದ್ದೆ, ಅಡುಗೆ ಮಾಡ್ತಾ ಇದ್ದೆ, ವರ್ಕೌಟ್ ಮಾಡ್ತಾ ಇದ್ದೆ, ಮಲಗ್ತಾ ಇದ್ದೆ, ಅಲ್ಲಲ್ಲಿ ಗ್ಯಾಪ್ಸ್ ಇದ್ದವು, ಏನಾದ್ರು ಆಡ್ಕೊಂಡ್ಬರ್ತಾ ಇದ್ದೆ, ಕ್ರಿಕೆಟ್ ಏನಾದ್ರು. ಐ ಜಸ್ಟ್ ರೆಸ್ಟೆಡ್ ಫಾರ್ ಅ ವೈಲ್ ಟು ಲುಕ್ ಬೆಟರ್. ಬಿಕಾಸ್ ನಾವು ಹೇಳಿದ್ದೀನಿ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಹೀರೋಗಳಾದ ತಕ್ಷಣ ನಾವು ಹೆಂಗಿದ್ರು ನೋಡಬೇಕು ಅನ್ನೋದು ತಪ್ಪಾಗುತ್ತೆ. ವಿ ಹ್ಯಾವ್ ಟು ಲುಕ್ ಗುಡ್, ಐ ಶುಡ್ ಲುಕ್ ಫೀಲ್ ದಟ್ ಗುಡ್. ಸೊ ಐ ಟುಕ್ ರೆಸ್ಟ್ ಅಷ್ಟೇ. BRB ಇಸ್ ಗೋನ್ ಸ್ಟಾರ್ಟ್ ನಾವು. ಆ್ಯಂಡ್ ಇಲ್ಲದೇ ಇರೋ ಅಪ್ಡೇಟ್ಗಳು ನಾನು ಯಾವತ್ತೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಇವರು ಅವಾಗಿಂದ ಕೂತು ರಿವೀಲ್ ಅಂತ ಹೇಳಿದ್ರೆ ಹಾಗೆ ಎಲ್ಲಿಂದ ಏನಾದ್ರು ಇದ್ರೆ ಹೇಳ್ಬೋದು. ನಾನು ಏನಿಲ್ಲ ಹೇಳಕ್ಕೆ. ಇವಾಗ BRB ಸ್ಟಾರ್ಟ್ ಆಗುತ್ತೆ. ಡೋಂಟ್ ಫರ್ಗೆಟ್, ಐ ಆಮ್ ಅನ್ ಆಕ್ಟರ್, ಐ ಹ್ಯಾವ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಹಿಯರ್ ಮಿ ಔಟ್, ಐ ಹ್ಯಾವ್ ಫಿನಿಶ್ಡ್. There are a lot of projects lined up. One by one when it is happening, ಯಾವಾಗ ಏನು ಮಾಡಬೇಕು ಖಂಡಿತವಾಗ್ಲೂ ಮಾಡ್ತೇನೆ. ನಾಟ್ ನೌ. ಕೇಳಿ ನೋಡಿ. ಸುದೀಪ್ ಸರ್, ಕೆಲವು ಸಿನಿಮಾಗಳಲ್ಲಿ ಇದೇ ರೀತಿಯ ಗೆಸ್ಟ್ ರೋಲ್ಗಳು ಅಥವಾ ಕ್ಯಾಮಿಯೋಗಳು ತುಂಬ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ಶಿವಣ್ಣ ಮತ್ತು ಜೈಲರಲ್ಲಿ ವರ್ಕ್ ಆಗುತ್ತೆ. ಕೆಲವು ಸಿನಿಮಾಗಳಲ್ಲಿ ತುಂಬ ಡೇಂಜರಸ್ ಆಗೋ ಚಾನ್ಸಸ್ ಕೂಡ ಇದೆ. ಕೂಲಿಯಲ್ಲಿ ಅಮೀರ್ ಖಾನ್ ಅವರದ್ದಾದ ರೀತಿಯಲ್ಲಿ. ಸೊ ನೀವು ಯಾವ ರೀತಿ, ಈಗ ನೀವು ಹೇಳಿದ್ರಿ ನೀವು ಕಥೆಯನ್ನು ಕೇಳಲ್ಲ, ನಿಮ್ಮ ಪೋರ್ಷನನ್ನು ಮಾತ್ರ ನೋಡ್ತೀರಿ ಅಂತ. ಕಥೆಯನ್ನು ಕೇಳದೆ ಈ ರೀತಿ ಕ್ಯಾಮಿಯೋ ಮಾಡಿದಾಗ, ಈ ಸಿನಿಮಾ ಅಂತ ಹೇಳಲ್ಲ ನಾನು, ಎಕ್ಸಾಂಪಲ್ ಆಗಿ ಅದು ವರ್ಕೌಟ್ ಆಗದೇ ಇದ್ದಾಗ ನಿಮ್ಗೆ ಯಾವ ರೀತಿ ನೆಗೆಟಿವ್ ಆಗಬಹುದು ಅಂತ ಒಂದು ಯೋಚನೆನೂ ಇರುತ್ತೆ ನಿಮಗೆ. ಸೊ ಇದನ್ನ ನೀವು ಕ್ಯಾಮಿಯೋ ಮಾಡುವಾಗ ನೀವು ಯಾವುದನ್ನು ಯೋಚನೆ ಮಾಡ್ತೀರಿ ಅಂತ, ಕಥೆಯನ್ನು ಕೇಳದೆ ಒಂದು ಕ್ಯಾಮಿಯೋ ಮಾಡ್ತೀನಿ ಅಂತ ಒಪ್ಕೊಳ್ಳಿಕ್ಕೆ? ಕೆಲವು ಎಮರ್ಜೆನ್ಸಿ ಬಂದಾಗ ನಾವು ಹಾಸ್ಪಿಟಲ್ ಹೋಗ್ತೀವಲ್ಲ ಸರ್, ಒಂದು ಡಾಕ್ಟ್ರನ್ನ ನಂಬ್ತೀವಿ ನಾವು. ಕೆಲವು ಟೈಮ್ ವರ್ಕ್ ಆಗ್ಬೋದು, ಕೆಲವು ಟೈಮ್ ವರ್ಕೌಟ್ ಆಗ್ದಲೇ ಇರ್ಬೋದು. ಡಾಕ್ಟರ್ ಇಸ್ ಅ ಡಾಕ್ಟರ್, ಕರೆಕ್ಟ್, ಸಿಂಪಲ್. ನಾನು ಗುಡಕ್ಕೆ ಬಂದಿದ್ದೆ, ನಾನು ಚೆನ್ನಾಗಿ ನೋಡ್ಕೊಳ್ಳೋಣ ಸರ್. ಕೆಲವು ಟೈಮ್ ವರ್ಕ್ ಆಗುತ್ತೆ, ಕೆಲವು ಟೈಮ್ ವರ್ಕ್ ಆಗ್ದಲೇ ಇರ್ಬೋದು. ಈಗ ನಾನು ಪರ್ಸ್ನಲ್ ಆಗಿ ಹೀರೋ ಮಾಡಿರೋ ಎಷ್ಟೋ ಸಿನಿಮಾಗಳೇ ವರ್ಕೌಟ್ ಆಗಿರಲ್ಲ. 3 ದಿನಕ್ಕೆ ಆಗ್ತಾರೆ ಗೆಡ್ಸ್ಕೊಂಡು.
ಸರ್ ಮೊನ್ನೆ ರಮೇಶ್ ಸರ್ ಮಾತಾಡ್ತಾ ಇಲ್ಲಿ ಸರ್ ಫ್ರಂಟ್ ರೋ ಸರ್ ರಮೇಶ್ ಸರ್ ಮಾತಾಡ್ತಾ ಹೇಳಿದ್ರು ಮೊನ್ನೆ ಒಂದು ಸಿನಿಮಾಗೆ 3 ವರ್ಷ ಕೊಡೋದು ಬಹಳ ಕಷ್ಟ ಅಂತ. ಪ್ರೇಮ್ ಸರ್ 3 ವರ್ಷ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಅಥವಾ ಒಟ್ಟಾರೆಯಾಗಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಇನ್ನೊಂದು, ಈ ಸಿನಿಮಾದ ನಿಮ್ಮ ಟೇಕ್ ಅವೇ ಏನು? ನಿಮಗೆ ಅನ್ಸುತ್ತಾ ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅದನ್ನ ಸಕ್ಸಸ್ ಆಗಿ ಮಾಡಿ. ಇಟ್ ಈಸ್ ಇಂಪಾರ್ಟೆಂಟ್. ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವತ್ತೇನು ಬಿಡುಗಡೆ ಆಗ್ತದೆ, ಚಿಕ್ಕದ್ದು ದೊಡ್ಡದು, ವೆರಿ ಇಂಪಾರ್ಟೆಂಟ್ ಸರ್. ಬಹಳ ಕ್ರೂಷಿಯಲ್ ಸ್ಟೇಜಲ್ಲಿ ಹೋಗ್ತದೆ ಕನ್ನಡ ಚಿತ್ರರಂಗ ಇವತ್ತು. ಹಾಗಿದ್ದಾಗ ಪ್ರತಿ ಸಿನಿಮಾಗೆ ಎಷ್ಟು ಸಪೋರ್ಟ್ ಆಗುತ್ತೋ ಮಾಡೋಣ. ಇಲ್ಲಿ ಏನಾಗ್ತದೆ, ಚಿಕ್ಕ ಪುಟ್ಟ ಏನಾರ ತಪ್ಪುಗಳಾದಾಗ ಅದನ್ನೇ ಎಲಿವೇಟ್ ಮಾಡಿ ಅದಕ್ಕೆ ಒಂದು ದೊಡ್ಡ ಪ್ರೋಗ್ರಾಮಿಂಗ್ ಮಾಡಿದಾಗ ಏನಾಗುತ್ತೆ, ಡೋಂಟ್ ಫರ್ಗೆಟ್ ಸರ್, ನಾವು ಯಾವಾಗ ಒಂದು ವಾಯ್ಡ್ ಬಿಡ್ತೀವೋ, ಯಾವಾಗ ನಮ್ಮನ್ನ ನಾವು ಸೋಲ್ಸೋದಕ್ಕೆ ಇಷ್ಟಪಡ್ಕೋತೀವೋ ಅವಾಗಲೇ ತಾನೇ ಬೇರೆ ಕಡೆಯಿಂದ ಎಲ್ಲರೂ ಬಂದು ಇಲ್ಲಿ ಆಳಕ್ಕೆ ಸ್ಟಾರ್ಟ್ ಮಾಡೋದು. ಚಿತ್ರರಂಗ ಆದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಇದು ನಮ್ಮ ಸಿನಿಮಾ, ಇದು ನಮಗೆ ದೊಡ್ಡದಾಗ್ಬೇಕಾ? ಹಾಗೆ ಆಗುತ್ತೆ. ಹಾಗಂತ ಇದು ಮಾತ್ರ ಅಲ್ಲ, ಇನ್ನು ಯಾವ್ದೋ ಎಷ್ಟೋ ಚಿಕ್ಕ ಸಿನಿಮಾಗಳು ಬರ್ತಾ ಇರ್ಬೋದು. ಚಿಕ್ಕದಂದಾಗ ನಾನು ಹೇಳಿದ್ದು ಬಡ್ಜೆಟ್ ವೈಸ್ ಸಕ್ಸಸ್ ಆಗಬೇಕು. ವಿ ಆರ್ ಗೋಯಿಂಗ್ ಥ್ರೂ ಫೇಸ್ ವಿಚ್ ವಿ ನೀಡ್ ಟು ಸರ್ಪಾಸ್. ಅರ್ಥ ಆಯ್ತಾ? ಹಾಗಿರ್ಬೇಕಾದ್ರೆ ದುರ್ಬೀನು ಮೈಕ್ರೋಸ್ಕೋಪ್ ಹಾಕೊಂಡು ಒಂದು ಸಿನಿಮಾದಲ್ಲಿ ಬರೀ ತಪ್ಪುಗಳು, ಇದು 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 ಮಿಸ್ಟೇಕ್ ಅನ್ನೋ ಬದಲು ತಿದ್ದುಕೊಳ್ಳೋಕೆ ಒಂದು ಅವಕಾಶ ಕೊಟ್ಟು ಸಿನಿಮಾಗಳನ್ನ ಉದ್ಧಾರ ಮಾಡಕ್ ಹೋದಾಗ ಏನಾಗುತ್ತೆ, ನಮ್ಮ ಚಿತ್ರರಂಗ ಮತ್ತೆ ಕಳ ಅಂತ ಉದ್ಧಾರ ಆಗಿ ಸ್ಟಾರ್ಟ್ ಆಗುತ್ತೆ. ರೈಟ್? ಸೊ ಐ ಫೀಲ್ ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವಾಗ ಏನು ರಿಲೀಸ್ ಆಗ್ತದೆ, ಇಟ್ ಇಸ್ ಈಕ್ವಲಿ ಆಸ್ ಇಂಪಾರ್ಟೆಂಟ್ ಆಸ್ ಕೆಡಿ ಸರ್. ಎವ್ರಿ ಸಿನಿಮಾ ವಿ ಶುಡ್ ಸಪೋರ್ಟ್ ಇಟ್. ಅಂದ್ರೆ ಈಗ ಮೋದಿ ಅವ್ರನ್ನ IPL ಮೋದಿ ಅವ್ರನ್ನ ಕರ್ಕೊಂಡ್ಬರ್ಬೇಕು ಸರ್. ಇದಕ್ಕೆ ಕೆಲವರು ದಾರಿ ತೋರಿಸಿ ಇವಾಗ ದುಬೈಯಲ್ಲಿ ಒಂದು ಬುಕ್ ಕೇಳ್ರಿ, ಪೇಷನ್ಸ್ ಆಲ್ರೆಡಿ ಕೈ ಹಿಂಗೆ ಇರಿ, ಒಂದು ನಿಮಿಷ ಇರಿ. ದುಬೈಯಲ್ಲಿ ಎಷ್ಟು ಬುರ್ಜ್ ಖಲೀಫಾ ಇದೆಯಪ್ಪ? ಸೊ ಒಂದು ಬುರ್ಜ್ ಖಲೀಫಾ ಇದೆ ಅಂತ ಇಡೀ ದುಬೈ ಅಲ್ಲಾಡೈತಾ? ಇಲ್ಲ ತಾನೆ. ಬುರ್ಜ್ ಖಲೀಫಾ ಹತ್ತವ್ರು ಲಿಫ್ಟ್ ಅಲ್ಲಿ ಕೆಳಗೆ ಇಳಿಲೇಬೇಕು, ಹೊರಗಡೆ ಊಟಕ್ಕೆ ಹೋಗ್ಲೇಬೇಕು ಸರ್. ಆಮೇಲೆ ಹಂಗೆ ಹೋಗಿದ್ದಾರೆ IPL 1-2 ತಿಂಗಳು ಆಟ ಆಡ್ತವ್ರೆ, ಆಡ್ಲಿ, ಆಮೇಲೆ ಬನ್ನಿ. ಈಗ ನಾನು ಅದೇ ನಿಮಗೆ ಕೇಳ್ಬೋದು, IPL ಬಿಟ್ಬಿಟ್ಟು ನೀವು ಹೋದ್ರಿ ಸಿನಿಮಾ ನೋಡಕ್ಕೆ? 1 ನಿಮಿಷ, CCL ಮುಗ್ದೋಯ್ತು ಸರ್. ಅಯ್ಯೋ, ಈಗ ನೀವು ಆಕ್ಚುಲಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ, ಪ್ರಶ್ನೆ ಕೇಳ್ತಾ ಇದ್ದೀರಾ? ಓಕೆ, 1 ನಿಮಿಷ. CCL ಎಷ್ಟು ದಿನ ಆಡಿದೆ ಸರ್? 1 ನಿಮಿಷ ಅರ್ಚನಾ, ನೀನ್ ಮಾತಾಡ. CCL ಅಲ್ಲಿ ಎಷ್ಟು ಮ್ಯಾಚ್ ಆಡಿದೆ, ಎಷ್ಟು ದಿನ ಆಡಿದೆ? ಮತ್ ಏನಕ್ಕೆ 4 ವೀಕೆಂಡ್ CCL ಅಲ್ಲಿ ಆಡಿದೆ. ಆ 4 ವೀಕೆಂಡ್ ಮೈನಸ್ ಮಾಡಿದ್ರೆ ಚಿತ್ರರಂಗಕ್ಕೆ ನನ್ನ ಎಲ್ಲಾ ಭಾಗಗಳನ್ನ ಕೊಟ್ಟಿರೋದು, ಕರೆಕ್ಟಾ? ಅದನ್ನ ನೋಡಿ ನಾನು ವೀಕೆಂಡ್ ಅಲ್ಲಿ ಏನ್ ಮಾಡಿದೆ ನಿಮ್ಗೆ ಯಾಕೆ? CCL ಅಲ್ಲಿ ಮಾಡಿದೆ, CCL ಅಲ್ಲಿ ಆಡ್ತಾ CCL ಇಂದ ನಿಮ್ಗೆ ಏನ್ ಸರ್ ತೊಂದರೆ ಆಗಿದೆ? IPL ಹೇಳಿದ್ರಿ, ಯಾವುದೇ ಒಬ್ಬ ಇವಾಗ ಒಂದು ಚಿತ್ರರಂಗ ತಗೊಂಡ್ರು ಅಲ್ಲೊಬ್ರು ದೊಡ್ಡ ನಟರು ಇರ್ಬೋದು, ಅವರೇ ನಂಬರ್ 1 ನಟರು ಅಂತ ಇರ್ಬೋದು, ಕರೆಕ್ಟ್? ಎಲ್ಲ ಚಿತ್ರರಂಗದಲ್ಲಿ ಒಂದು ಇರುತ್ತೆ, ಒಂದು ದೊಡ್ಡ ಪ್ರಸಿದ್ಧವಾದಂತ ಹೆಸರು. ಹಾಗಂತ ಬೇರೆ ನಟರು ಸಿನಿಮಾ ಮಾಡಲ್ವಾ? ಬೇರೆ ನಟರು ಇಲ್ವಾ? ಕರೆಕ್ಟಾ? ಇರ್ತಾರೆ. ಇವತ್ತು ಅವ್ರ ಅಪ್ಪಂದ್ರಾಗಿರ್ತಾರೆ, ಅವ್ರ ಮಕ್ಕಳಾಗಿರ್ತಾರೆ, ನಾಳೆ ಅವ್ರಿಗೆ ಮಕ್ಕಳಾಗಿರ್ತಾರೆ, ಅವ್ರ ಅಪ್ಪ ಆಗ್ತಾರೆ. ಇದು ಒಂದು ಕಾಲ. ಅಗೇನ್ ನೋಡಿ, ಬುದ್ಧಿ ಹೇಳ್ತಾ ಇದ್ದೀನಿ, ಕಾಲ ಭೈರವನಾಗಿ. ದಟ್ಸ್ ಆಲ್ ಇಟ್ ಇಸ್. ಡೋಂಟ್ ವರಿ ಅಬೌಟ್ ಯಾವುದೋ ದೊಡ್ಡದಿದೆ ಅಂದ್ರೆ ಆ ದೊಡ್ಡದು ನೋಡಿ ಹೆದರೋರು ನಾನು ಯಾರು ಅಲ್ಲ. ಚಿತ್ರರಂಗ ಇವತ್ತು ಸಫರ್ ಆಗ್ತಾ ಇದೆ, ನಾಟ್ ಬಿಕಾಸ್ ಆಫ್ IPL ಸರ್. ನಮ್ಮ ಓನ್ ಒಂದು ಮಾಡಿರುವಂತ ಒಂದು ಇದರಿಂದ ಕೆಲವು ಟೈಮಲ್ಲಿ ಒಳ್ಳೆ ಟೈಮ್ ನಡಿಬೇಕಾದ್ರೆ ನಾವು ಕೆಲವು ಸಿನಿಮಾಗಳಿಂದ ನಾವು ಕೆಲವು ಮಾಡಿರೋ ಮಿಸ್ಟೇಕ್ಸ್ಗಳಿರ್ಬೋದು, ತಿದ್ಕೋತಾ ಇದೀವಿ, ಮಾಡ್ತಾ ಇದೀವಿ, ಬೆಳಿತೀವಿ. ನಾವು 120 ದಿನ ಶೂಟಿಂಗ್ ಮಾಡೋ ಮಾರ್ಕಲ್ಲೇ 2 ಅವರ್ ತೋರಿಸಿದ್ರು. ಇನ್ನು 3 ದಿನದಲ್ಲಿ ಏನ್ ತೋರ್ಸಾರ ನನಗೆ ಗೊತ್ತಿಲ್ಲ, ಇವರೇ ನೋಡ್ಬೇಕು, ಇವ್ರಿಗೆ ಗೊತ್ತಿರುತ್ತೆ. ಅದು ನಾನು ಲೆಂತ್ ಎಲ್ಲ ನಾನು ನೋಡಿಲ್ಲ. ಒಂದೊಂದು ಚಂದ, ಸತ್ಯ. ತೆಗ್ದಿರೋ ಪ್ರತಿ ಫ್ರೇಮ್ನು ಬಹಳ ಅದ್ಭುತವಾಗಿ ತೆಗ್ದಿದ್ದಾರೆ. ತುಂಬಾ ಇಷ್ಟ ಆಯ್ತು ನನಗೆ ಅವ್ರು ತೆಗ್ದಿರೋ ಫ್ರೇಮ್ಸ್. ಆಮೇಲೆ ನಮ್ಮ ಮತ್ತೆ ಧ್ರುವ ಅವರ ಕಾಂಬಿನೇಷನ್ ಏನ್ ತೆಗಿಯಕ್ಕೆ ಹೊರಟ್ರು, ಅದು ಇಷ್ಟ ಆಯ್ತು ನನಗೆ. ಅಂಡ್ ಓವರ್. ಸರ್, ಪ್ರೇಮ್ ಸರ್ ನಿಮ್ಮನ್ನ ಮಲ್ಟಿಸ್ಟಾರ್ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ, ಮತ್ತೆ ಈ ತರ ಗೆಸ್ಟ್ ರೋಲ್ ಆಗಿ ತಗೊಂಡಿದ್ದಾರೆ. ಬಟ್ ನಿಮಗೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಒಂದು ಕತೆ ಬರೆದು ಯಾಕೆ ನಿರ್ದೇಶನ ಮಾಡಲ್ಲ, ನೀವು ಬೇಡ ಅಂತ ಏನಾದ್ರು ಹೇಳಿದೀರಾ ಅಥವಾ? ನಿಮ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾನು ಬೇಡ ಅಂದಿದ್ದೀನಿ ಅಂತ? ಶೋ, ಎಷ್ಟು ಒಳ್ಳೆಯವರು ನೀವು. ಸರ್, ಪರ್ಸನಲ್ ಆಗಿ ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ, ಡಾರ್ಲಿಂಗ್. ಅಲ್ಲ ರೀ, 3 ದಿನ ಕರೆದಾಗ್ಲೇ ಬೇಡ ಅನ್ನಲ್ಲ. ಈ ಸಿನಿಮಾ ತಗೊಂಬಂದ್ರೆ ಬೇಡ ಅಂತೀವ ನಾವು. ಇಟ್ಸ್ ನಾಟ್ ಲೈಕ್ ದಟ್.
ಇನ್ನೊಂದು ಏನಿಲ್ಲ, ಅವ್ರು ತಂದಿಡಕ್ಕಾಗಲ್ಲ ಪಾಪ, ಇನ್ನೋಸೆಂಟ್ ಆಗಿ ಕ್ವಶನ್ ಕೇಳಿದಾರೆ. ಇನ್ನೊಬ್ರು ಇವರೇ ಕೇಳಿದ್ರು. ಈಗ ಅವ್ರು ಒಂದ್ ಸಿನಿಮಾ ಹೋದ್ರೆ 3 ವರ್ಷ ಅಲ್ಲಿ ಸ್ಟಕ್ ಆಗಿದ್ರು. ನಮ್ಮ ಹತ್ರ ಕತೆ ತಗೊಂಡು ಎಲ್ಲಿಂದ ಬರ್ತಾರೆ? ನಾವು ಫಸ್ಟ್ ಹೇಳೋದು ಅದು ಮುಗಿಸ್ಕೊಂಡು ಬಾಪ ನೀನು ಅಂದಿರ್ತೀವಿ, ಮುಗೀತಲ್ಲಿಗೆ. ಲೆಟ್ ಅಸ್ ಕ್ಲಿಯರ್ ಒನ್ ಥಿಂಗ್, ಹೂ ಇಸ್ ಪ್ರೇಮ್? ಹೆಸರಿಲ್ದಿರೋ ನಿರ್ದೇಶಕರ, ಅಮೇಚರ, ಅಥವಾ ಏನು ಗೊತ್ತಿಲ್ಲದೆ ಸಿನಿಮಾ ಮಾಡ್ತಾ ಇರೋರ? ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಬಿಸ್ನೆಸ್ ಕಾಂಟ್ರಿಬ್ಯೂಷನ್ ಕೊಟ್ಟಿರೋಂಥ ಒಬ್ಬ ನಿರ್ದೇಶಕರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಈ ಥರ ಪ್ರಶ್ನೆಗಳು ಬರಲೇಬಾರ್ದು. ಅವ್ರಿಗೆ ಬೇಡ ಅಂದ್ಲು. ಇಟ್ ಇಸ್ ವೆರಿ, ನೀವು ಬೇಕು ಅಂತ ಮಾಡಿದಿರಿ ಅಂತ ನಾನು ಹೇಳ್ತಾ ಇರೋದು. ಇಟ್ ಇಸ್ ನಾಟ್ ರೆಸ್ಪೆಕ್ಟ್ ಅಟ್ ಆಲ್. ಏನಾಗುತ್ತೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಹೆಸರಾಂತ ನಿರ್ದೇಶಕರುಗಳು ಅಂತ 4 ಜನ ಅಂತ ತೊಗೊಳಕ್ ಹೋದ್ರೆ ಅದ್ರಲ್ಲಿ ಒಂದು ಹೆಸರಿದ್ರು. ಕರೆಕ್ಟ್. ಆ್ಯಂಡ್ ಟುಡೇ ಈ ವೇದಿಕೆ ನಾವು ಸೇರಿರೋದೇ ಇವರಿಗೋಸ್ಕರ. ಅಂದಮೇಲೆ ಅವ್ರ ಕತೆ ತಗೊಂಡು ಬಂದ್ರೆ ಅಪರ. ಆ್ಯಂಡ್ ಇನ್ನೊಂದು, ನಾನು ನನ್ನ ಮೇಲೆ ತುಂಬ ರೆಸ್ಪೆಕ್ಟ್ ಮಾಡ್ಕೋತೀನಿ. ಐ ರೆಸ್ಪೆಕ್ಟ್ ಮೈ ಸೆಲ್ಫ್ ಬಿಯಾಂಡ್ ಎನಿಥಿಂಗ್. ಸೊ ಯಾರೋ ಕತೆ ಬಂದ್ಬಿಟ್ರು ಅಂದಷ್ಟು ನಾವು ಹೋಗೋರು ನಾವಲ್ಲ, ಡೇಟ್ ಬೇಕು ಅಂದಷ್ಟು ನಾವು ಕೊಡೋರು ನಾವಲ್ಲ. ದೇರ್ ಇಸ್ ಅ ಪ್ರೋಸೆಸ್, ದೇರ್ ಇಸ್ ಅ ಪ್ರೊಸೀಜರ್. ಒಂದು ಕತೆ ಹೇಳಿ, ಕತೆ ಇಷ್ಟ ಆಗಲಿ. ಈ ಪ್ರೇಮ್ ಆಗಿರೋದ್ರಿಂದ ನಮ್ಮ ಸಲಿಗೆ ಎಲ್ಲಿ ಬರುತ್ತೆ ಅಂದರೆ, ಪ್ರೇಮ್ ಈ ಕತೆ ಬೇಡ, ಇನ್ನೊಂದು ಮಾಡೋಣ. ಪ್ರೇಮಿಗೆ ಸಲಿಗೆ ಇಲ್ಲ ಅಂದರೆ ನನಗೆ ಇದು ನಂಬ್ರಿ, ನನ್ನ ನಂಬಿ ಬಂದು ಮಾಡಿ. ಈ ಸಲಿಗೆಯಲ್ಲಿ ಅದು ಕಳೆದೋಗುತ್ತೆ ಹೊರತು ಬೇಡ ನಾನು ಮಾಡಲ್ಲ, ಅವೆಲ್ಲ ಬರಲ್ಲ. ವಿ ಆರ್ ನಾಟ್ ಲೈಕ್ ದಟ್. ಸಿ ಹೌ ಮೆನಿ ಫಿಲ್ಮ್ಸ್ ಈಸ್ ಡನ್, ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಈಸ್ ಡನ್. ಸೊ ವಿ ಶುಡ್ ಕೀಪ್ ಆಲ್ ದಟ್ ಇನ್ ಮೈಂಡ್ ನೋ ವೆನ್ ವಿ ಸ್ಪೀಕ್. ಇಲ್ಲ ಸರ್, ಅಂದ್ರೆ ಪರ್ಸನಲಿ ನಿಮ್ಮ ಬಾಂಡಿಂಗ್ ಕೂಡ ಚೆನ್ನಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಮ್ಮ ಮಗು ಒಂದಾಗಿಲ್ಲ. ಸೊ ಅದಕ್ಕೆ ಧ್ರುವ ಸರ್ ಅವರೊಂದು ಎಸ್ ಸರ್. ಸೊ 1 sec, ಸಾರಿ, ಐ ಜಸ್ಟ್ ಕಮ್ ಬ್ಯಾಕ್. ಸರ್, ಸೀನಿಯಾರಿಟಿ ಫಸ್ಟ್ ಸರ್. ಸರ್, ಸರ್ ಏನಾಗಿದೆ ಸರ್, 5.5 months ಮಾಡಿಲ್ಲ ಸರ್. ಇಲ್ಲ ಸರ್, 5.5 months ಮಾಡಿದ್ರು ಸರ್. ಅದದ್ದು 3 ವರ್ಷದೊಳಗೆ ಮಾಡಿರೋ 5.5 months ಸರ್. ಅವ್ರು ಕೆಲಸ ಮಾಡೋರೆ, ಏನಾಗ್ಬಿಟ್ಟಿದೆ, ಸೆಟ್ ಆಗಕ್ಕೆ ಟೈಮ್ ಆಗಿದೆ. ಇನ್ನೊಂದು, ಧ್ರುವ್ ಇಸ್ ಅ ವೆರಿ ಡೆಡಿಕೇಟೆಡ್ ಆಕ್ಟರ್. ಅವರು ಯಾವ ಸಿನಿಮಾಗೂ ಸ್ವಲ್ಪ ಬಾಡಿ ಬಿಲ್ಡ್ ಮಾಡಿದ್ದಾರೆ, ಸಣ್ಣಗಾಗೋ ತನಕ ಅವ್ರಿಗೆ ಆಲ್ಸೋ ರಿಕ್ವೆಸ್ಟೆಡ್. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ KVM ಪ್ರೊಡ್ಯೂಸರ್ ಯಾವುದ್ರ ಮೇಲೆ ಒತ್ತಡ ಹಾಕದೆ ಮಾಡಿದ್ದಾರೆ. ಫ್ರ್ಯಾಂಕ್ಲಿ ನನಗೆ ಗೊತ್ತಿರೋ ಹಾಗೆ, ವೆನ್ ಹಿ ಸ್ಟಾರ್ಟೆಡ್ ದಿಸ್ ಫಿಲ್ಮ್, ದ ಫಸ್ಟ್ ಥಿಂಗ್ ಅವ್ರು ಹೇಳಿದ್ದು ನನಗೆ ಅದನ್ನು, ಇಲ್ಲ ಅಲ್ಲಿ ನಾನು ಬ್ರೇಕ್ ಇಲ್ಲ, ನಾನು ಫಸ್ಟ್ ಫುಲ್ ಸ್ಟ್ರೆಚಲ್ಲಿ ಮಾಡ್ತಾ ಇದ್ದೀನಿ ನಾನು. ಹಾಗೆ ಹೇಳಿದ್ರು. ಸಮಯ ಸಂದರ್ಭ ಸರ್, ಏನು ಮಾಡೋಕ್ಕಾಗಲ್ಲ. ಕೇಳಿಸ್ತಾ? ಮಾಡ್ತೀನಿ ಅಂತ ಹೇಳಿ. ಆಯ್ತು ಸರ್, ಮಾಡ್ತೀನಿ ಸರ್. ಇದು ನೀವು ಆಗ್ತಾರ ಅಪಾದನೆ ಸರ್. ಇವಾಗ ಏನು ಹೇಳ್ತೀನಿ ಕೇಳಿ. ಕರೆಕ್ಟ್ ಸರ್, ನೀವು ಹೇಳಿದ್ ಕರೆಕ್ಟ್. ಅಲ್ಲ, ನಿಮ್ದು ಪ್ರೀತಿಯಾಗಿ ಬಂತು, ಇವ್ರದ್ದು ಯಾಕೋ ಹಂಗೆ ಬರಲಿಲ್ಲ. ಇವ್ರು ಸ್ವಲ್ಪ ಕಂಪ್ಲೇಂಟ್ ಆಗಿ ಬಂತು. ಅಂದ್ರೆ ಇವರು ಈಗ ಬೇರೆ ಚಿತ್ರರಂಗದಿಂದ ಬರೋರು 3-4 ವರ್ಷ ಸಿನಿಮಾ ಮಾಡಿದ್ರು ಇವ್ರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ನಮ್ಮೂರು 3 ವರ್ಷ ತಗೊಂಡ್ಬಿಟ್ರಲ್ಲ, ಅವ್ರ ಕಂಪ್ಲೇಂಟ್ ಅನ್ನೋದ್ರೆ ನೀನು 5 ವರ್ಷ ತಗೋ, ನೀನು ಒಂದು ದೊಡ್ಡ ಡೈರೆಕ್ಟರ್ ಆಗು ಅಂತ ಅವ್ರು ಅಷ್ಟೇ. ಬರುತ್ತೆ ಸರ್. ಇವಾಗ ಅದೇನೋ ಒಂದು ಆಯಿತು, ಬಿಟ್ಟಾಕಿ. ಅವ್ರಿಗೂ ಆಸೆ ಇರುತ್ತೆ. ಇವಾಗ ಒಂದು ನಿರ್ದೇಶಕರಿಗಾಗಲಿ ಹೀರೋಗಾಗಲಿ 3 ವರ್ಷ ಸಿನಿಮಾ ಶೂಟಿಂಗ್ ಮಾಡಿಕೊಂಡು ರಿಲೀಸ್ ಮಾಡಬಾರ್ದು ಅಂತ ಏನಾದ್ರು ಅವ್ರಿಗೆ ಇರುತ್ತೆ ಹೇಳಿ. ಅವ್ರಿಗೂ ಬೇರೆ ಪಿಕ್ಚರ್ಗಳೆಲ್ಲ ಸಕ್ಸಸ್ ಆಗ್ಬೇಕಾದ್ರೆ ಅವ್ರಿಗೂ ಅಷ್ಟೇ ಆತುರ ಇರುತ್ತೆ, ನಮ್ದು ಒಂದು ಸಿನಿಮಾ ಬಂದ್ಬಿಡ್ಲಿ, ನಾವು ಮಾಡೋಣ ಬೇಗ. ಆಗಿರಲ್ಲ ಅಷ್ಟೇ, ಮಾಡಿರ್ತಾರೆ, ಪ್ರಯತ್ನ ಪಡ್ತಾರೆ. ಅದ್ರಲ್ಲಿ ಅವ್ರಿಗೆ ಇನ್ನೊಂದು ಬೇರೆ ಒಂದು ಮಾರ್ಟಿನ್ ಸಿನಿಮಾ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಅದರಿಂದ ಒತ್ತಡಗಳಿತ್ತು. ಹಿ ಹ್ಯಾಡ್ ಟು ಗೋ ದೇರ್ ಆಲ್ಸೋ. ದಿಸ್ ಲಾಟ್ ಆಫ್ ಥಿಂಗ್ಸ್ ಆಗುತ್ತೆ, ಏನು ಮಾಡೋಕ್ಕಲ್ಲ. ರೈಟ್ ನಾವು 30th ರಿಲೀಸ್ ಆಗ್ತಾ ಇದೆ. ದಟ್ಸ್ ದ ಬೆಸ್ಟ್ ಥಿಂಗ್, ರೈಟ್? ದ ಗುಡ್ ಟೈಮ್. ಸೊ ಅದೇ ಸೆನ್ಸಾರ್ ವಿಚಾರದಲ್ಲಿ ಅಲ್ಲೇ ಎಡವಿದ್ದು ಸರ್. ಯಾಕೆ ನಾನು ಯಾಕೆ ಮಾತಾಡ್ಲಿ? ಇದು ಹಾಡಿಂದೆಲ್ಲ ಪ್ರಾಬ್ಲಮ್ ಆದಾಗ ಫೋನ್ ಹಾಕಿದ್ದು, ಏನ್ರಿ ಅದು ಅಂದ್ಬಿಟ್ಟು ಹಿಂಗೆ ಡಾರ್ಲಿಂಗ್ ಅಂದ್ರು. ತಲೆ ಕೆಡ್ಸ್ಕೊಬಿಡಿ, ಏನೋ ಒಂದು ಮಿಸ್ಟೇಕ್ಗಳು ಆಗೋಗ್ತವೆ, ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇನ್ನೊಂದು 2 ದಿನದಲ್ಲಿ ಇನ್ನೊಂದು ಹೊಸ ಸಾಹಿತ್ಯ ಮಾಡಿ ಅದೇ ಸಾಂಗ್ ಹೊರಗಡೆ ಬಿಡಿ, ಯಾಕೆ ಪರವಾಗಿಲ್ಲ, ಮಿಸ್ಟೇಕ್ಸ್ ಎಲ್ಲರಿಂದ ಆಗುತ್ತೆ ಅಂತ. ಅದು ಬಿಟ್ಟರೆ ನನಗೆ ಈ ಸೆನ್ಸಾರ್ ವಿಚಾರದಲ್ಲಿ ನಮ್ಮ ಸಿನಿಮಾಗಳೇ ಒದ್ದಾಡ್ತಾ ಇರ್ತವೆ. ಸೊ ಗೊತ್ತಾಗಲ್ಲ ನನಗೆ. ಬಟ್ ಹಾಗಂತ ಸರ್
I strongly believe censor board has got a responsibility, sir. ಇಲ್ಲಿ ಕೂತು ಅವ್ರ ಮೇಲೆ ಆಪಾದನೆಗಳು ಹಾಕೋದು ತಪ್ಪಾಗುತ್ತೆ. ಒಂದೊಂದು ಸಿನಿಮಾಗೆ ಒಂದೊಂದು ಥರ ಪ್ರಾಬ್ಲಮ್ಗಳು ಇರ್ತಾವೆ. ಅವ್ರು ಐ ಡೋಂಟ್ ನೋ ವಾಟ್ ಹ್ಯಾಪನ್ ಟು ಸೆನ್ಸರ್. ನಾನು ಸೆನ್ಸರ್ ವಿಚಾರಕ್ಕೆ ಫೋನ್ ಮಾಡಿದಾಗ ನಂದು ಒಂದೇ ಪ್ರಶ್ನೆ ಬರುತ್ತೆ ಪ್ರೇಮ್ಗಾಗಿ. ಇವನ್ ಧ್ರುವ್ ಯಾವ್ದಾದ್ರು ಒಂದು ಮ್ಯಾಟ್ರಲ್ಲಿ ಏನಾರ ಪ್ರಾಬ್ಲಮ್ ಆದಾಗ ಒಂದೇ ಪ್ರಶ್ನೆ ನಾನು ಕೇಳೋದು, ಐ ಓಕೆ? ಮೈ ಕ್ವೆಶ್ಚನ್ ಇಸ್ ದರ್, ಐ ಓಕೆ? ಸೊ ಎಸ್ ಡಾರ್ಲಿಂಗ್ ಅಂತ ಅವ್ನು ಕಳಿಸ್ತಾನೆ, ಎಸ್ ಸರ್ ಅಂತ ಅವ್ರು ಕಳಿಸ್ತಾರೆ, ಅಲ್ಲಿಗೆ ಮುಗೀತು. ಎನಿಥಿಂಗ್ ಐ ಆಮ್ ಅ ಫೋನ್ ಕಾಲ್ ಅವೇ. ಏನಾರು ಹಂಚ್ಕೋಬೇಕಾ ಮಾಡಬೇಕು, ಯು ಕ್ಯಾನ್ ಕಾಲ್ ಮೀ. ಐ ಆಮ್ ಕನ್ಸರ್ನ್ ಸರ್. ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರು ಅಂದರೆ ಒಂದು ಕ್ವೆಶ್ಚನ್ ಹಾಕಿ ಹಾಕ್ತೀನಿ ನಾನು, ಐ ಓಕೆ? ದಟ್ಸ್ ಆಲ್ ಸರ್. ದೇ ನೀಡ್ ಟು ನೋ. ಮಲಗ್ಬೇಕು ತಾನೆ, ಮಲಗ್ಬೇಕು ತಾನೆ. ಹಾಂ, ಮಲಗ್ತಾರೆ ನೆಕ್ಸ್ಟ್ ಟೈಮ್ ಬಿಡಿ ಸರ್. ಎಸ್ ಸರ್. ಸಿಂಬಾಲಿಕ್ ಮ್ಯಾಮ್, ಸಿಂಬಾಲಿಕ್. ಎಸ್ ಸರ್. ಈ ಕಡೆ ಯಾರ್ಯಾರು ಯಾರು? ಸರ್, ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಜಾಗ ಇದೆಯಲ್ಲ, 2.5 ಎಕರೆ ಬಗ್ಗೆ ಮಾತಾಡಿದ್ದು ಸರ್. ಅದು ಕಾಂಟ್ರವರ್ಸಿ ಆಗಿತ್ತು. ನೀವು ಅದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿಲ್ಲ. ರಿಯಾಕ್ಷನ್ ಕೇಳ್ತಾರೆ. ಇಲ್ಲ ಸರ್, ಐ ವಿಲ್ ರಿಯಾಕ್ಟ್ ವೇರ್ ಐ ಆಮ್ ಸಪೋಸ್ ಟು ಸರ್. ಐ ಆಮ್ ಅ ಗೆಸ್ಟ್ ಹಿಯರ್. ದಿಸ್ ಇಸ್ ನಾಟ್ ಇವನ್ ಮೈ ಸ್ಟೇಜ್ ಅಂಡ್ ದಿಸ್ ಶುಡ್ಂಟ್ ಇವನ್ ಬಿ ದ ಕ್ವೆಶ್ಚನ್. ಸುದೀಪ್ ಸರ್, ನನ್ನ ಲಾಸ್ಟ್ ಕ್ವೆಶ್ಚನ್. ಸುದೀಪ್ ಸರ್, ಈ ಸೈಡು ಸರ್, ಮಾರ್ಕ್ ಫಿಲಮ್ ರಿಲೀಸ್ ಆಗೋ ಹಿಂದಿನ ದಿನ ನೀವು ಮತ್ತೆ ನಿಮ್ಮ ಟೀಮು ಒಂದು ಹೋರಾಟ ಮಾಡಿದ್ರಿ ಸರ್. ಅಂದರೆ ಯಾವುದೇ ಕಾರಣಕ್ಕೂ ಪೈರಸಿ ಆಗಬಾರ್ದು ಅಂತ. ಸೊ ಈಗ 30ನೇ ತಾರೀಕು ಸೆನ್ಸಾರ್ ಬೋರ್ಡನ್ನು ಸೆನ್ಸಾರ್ ತೊಗೊಂಡು ವಿಜ್ಞಾನ ಎದುರಾಗಿ ಬಂದಿದ್ದಾರೆ ಪ್ರೇಮ್ ಸರ್. ಈಗ KD ಫಿಲಮ್ಗೆ ಪೈರಸಿ ಆಗ್ದಲೇ ಇರೋದಕ್ಕೆ ನೀವೇನಾದ್ರು ಟಿಪ್ಸ್ ಕೊಡ್ತೀರಾ ಸರ್? 100%. ಪೈರಸಿ ಅನ್ನೋ ದೊಡ್ಡ ಭೂತ ಸರ್ ಸ್ಯಾಂಡಲ್ವುಡ್ ಕೇಳ್ತಾ ಇದ್ದೀನಿ. ಅಂದ್ರೆ ಈ ಭೂತದ ಬಗ್ಗೆ ಮಾತಾಡಲ್ಲ. ಪೈರಸಿ ಆಗದೆ ಇರೋಂಗೆ KD ಸಿನಿಮಾನ ಥಿಯೇಟರಲ್ಲಿ ರಿಲೀಸ್ ಆಗಿದೆ. ಏನಲ್ಲ, ಕೂತಿದ್ದಾರೆ, ಧ್ರುವಾರ್ ಕೂತಿದ್ದಾರೆ, ಒಳ್ಳೆ ಅಭಿಮಾನಿಗಳ ಒಂದು ಬಳಗ ಇದೆ ಅವ್ರ ಹಿಂದೆ, ಒಳ್ಳೆ ಕರ್ನಾಟಕದ ಜನತೆ ಇದೆ ಅವ್ರ ಹಿಂದೆ, ನೋಡ್ಕೋತಾರೆ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಇನ್ನೊಂದು ಸರ್, ಕಳ್ತನ ಮಾಲ್ನ ಆಸೆ ಪಡೋರು ಶಿವಾಜಿನಗರದಲ್ಲಿ ಸಿಗ್ತಾರೆ. ಹಾಗಂತ ಯಾವ ಮಾಲ್ ಕ್ಲೋಸ್ ಆಗಿಲ್ಲ. ಕಳ್ತನದ ಮಾಲ್ ಆಸೆ ಪಡೋರಿಗೆ ಕಳ್ಳರು, ಅವ್ರಿಗೆ ಕಳ್ಳನ ಮಕ್ಕಳ ಬಗ್ಗೆ ನಾವೇನು ಮಾತಾಡೋದು? ಹಾಗಂತ ಈಗ ಥಿಯೇಟ್ರಿಗೆ ಹೋಗಿ ಲೈನಲ್ಲಿ ಕ್ಯೂ ಆಗಿ ನಿಂತ್ಕೊಂಡು ಅಷ್ಟು ಜನ ಹೋಗ್ತಾ ಇರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡೋಣ. ನೋಡಿ, ವೈರಸ್ ಇದ್ರು ಎಷ್ಟು ಪ್ರೀತಿಯಲ್ಲಿ ದೇವ್ರ ದರ್ಶನಕ್ಕೆ ಬರ್ತಾ ಇದಾರೆ ಅಂತ. ಥಿಯೇಟ್ರ್ ನಮ್ಮ ದೇವ್ರು ಸರ್. ಭಕ್ತಿ ಇರೋರಿಗೆ, ಬೆಲೆ ಇರೋರಿಗೆ ದೇವಸ್ಥಾನಕ್ಕೆ ಬರ್ತಾರೆ ಹೊರತು ಬೇರೆ ಅಲ್ಲ. ಕರೆಕ್ಟ್? ಡೋಂಟ್ ವರಿ ಅಬೌಟ್ ಇಟ್. ಖಂಡಿತವಲ್ಲ ಸರ್, ಮಾಡಿದ್ದೀನಲ್ಲ ಸರ್, ಎಷ್ಟೋ ಮಾಡಿದ್ದೀನಲ್ಲ. ಪ್ರೇಮ್ ಏನು ಇವಾಗ ಬಂದಿರೋದು ನನ್ನ ಲೈಫಲ್ಲಿ, ಈ ಕ್ಯಾಮಿಯೋ ಕೇಳ್ಕೊಂಡು ಅಟ್ಲೀಸ್ಟ್ ಎಷ್ಟು ಚೆನ್ನಾಗಿ ಮಾಡಿಲ್ಲ ನಾನು. ಇನ್ನೊಂದು, ಎಲ್ಲರೂ ಸಿನಿಮಾಗೆ ಬರಬೇಕು ಅಂತ ಇಲ್ಲ. ನೀವು ಟ್ರೈಲರ್ ಲಾಂಚಿಗೆ ಕರೆದಿದ್ದಾರೆ, ಇನ್ನೊಂದು ಏನಕ್ಕೋ ಕರೆದಿದ್ದಾರೆ, ಹಾಡು ಹೇಳಕ್ಕೆ ಕರೆದಿದ್ದಾರೆ. ನೀವು ನಂಬ್ತಿರೋ ನಂಬಿ ಬಿಟ್ಟರೆ ಬಿಡಿ. ನಾನು ನನ್ನ ಸಿನಿಮಾಗಳಿಗೆ ಹಾಡಕ್ಕೆ ಕೇಳಿದ್ರು ನಾನು ಹಾಡಕ್ಕೆ, ನಾಟ್ ದಟ್ ಐ ಆಮ್ ಅ ಗ್ರೇಟ್ ಸಿಂಗರ್ ಸರ್, ಬಟ್ ಐ ಡೋಂಟ್ ಲೈಕ್ ಟು. ನನಗೆ ಇನ್ನೊಬ್ಬರಿಗೆ ಅದು ಸಪೋರ್ಟ್ ಆಗುತ್ತಾ ಮಾಡಲಿ. ಬಟ್ ನನ್ನ ಸಿನಿಮಾ ಅಂತ ಬಂದಾಗ ನಾನು ಯಾವುದೋ ಇನ್ನೊಂದು ಯುವ ಪ್ರತಿಭೆಗೆ ಯಾರಿಗಾರು ಕೊಡ್ರಿ ಅವಕಾಶ, ಆ ಸಿನಿಮಾ ಇಷ್ಟ, ಆ ಸಾಂಗ್ ಹಿಟ್ ಆದ್ರೆ ಅವ್ರಿಗೆ ಒಂದು ಲೈಫ್ ಆಗುತ್ತೆ ಅಂತೀನಿ. ಐ ಗಾನ್ ಸರ್. ಎಷ್ಟೋ ಕಡೆ ಹೋಗಿದ್ದೀನಿ ನಾನು, ಮಾಡಿಲ್ಲ ಅಂತಲ್ಲ ನಾನು. ನೀವು ಇವೆಲ್ಲ ಸುಮ್ಮನೆ ಅನಾವಶ್ಯಕ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಕನ್ನಡ ಗೊತ್ತಿಲ್ಲದಿರೋರು ಅಲ್ಲಿ ಪ್ರಧಾನಮಂತ್ರಿನೂ ಗೊತ್ತಿದ್ದಾರೆ. ಕನ್ನಡ ಗೊತ್ತಿಲ್ಲದಿರೋ ಪ್ರಧಾನಮಂತ್ರಿ ಏನು ಮಾಡೋಕ್ಕಾಗಲ್ಲ ಸರ್. ಇವಾಗ ಹೇಳ್ತೀನಿ ಕೇಳಿ, ಅದು ಯು ಆರ್ ಟಾಕಿಂಗ್ ಅಬೌಟ್ ಬ್ಯೂರೋಕ್ರಟ್ಸ್ ಹಿಯರ್. ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್. ಇಟ್ಸ್ ವೆರಿ ಥಿಂಗ್. ಇಟ್ಸ್ ನಾಟ್. ಎಷ್ಟು ಕರ್ನಾಟಕದಲ್ಲಿ 80 ಸಿನಿಮಾ ರಿಲೀಸ್ ಆಗುತ್ತೆ. ಅದ್ರಲ್ಲಿ 80 ಸಿನಿಮಾದಲ್ಲಿ 75 ಸಿನಿಮಾಗಳು ಏನೋ ಪ್ರಾಬ್ಲಮ್ ಇಂದ ಸೆನ್ಸಾರ್ ಮಾಡಿಕೊಟ್ಟಿದ್ದಾರೆ. ಯಾವ್ಯಾವುದೋ ಕಾರಣಗಳಿಗೆ ಕಮರ್ಷಿಯಲ್ ಸಿನಿಮಾಗಳು ತೆಗೆದಾಗ ಇರುತ್ತೆ. ಹಾಗಂತ ಬ್ಯೂರೋಕ್ರಾಟ್ಸ್ ಬಗ್ಗೆ ಆ ಥರ ಮಾತಾಡೋ ತಪ್ಪಾಗುತ್ತೆ. ಇಟ್ಸ್ ನಾಟ್ ಇವನ್ ರೈಟ್ ಫಾರ್ ಅಸ್ ಟು ಟಾಕ್ ಅಬೌಟ್ ದಟ್. ದೇ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಸರ್. ಕೊನೆ ಪ್ರಶ್ನೆ ಅಂತ ಹೇಳಿದ್ರು ತಾನೆ, ಅವಲ್ಲೇ ಮಾತಿಗೆ ನಿಲ್ಬೇಕು ತಾನೆ, ಅಲ್ಲ ಮಾತಿಗೆ ಭದ್ರಾಗಿರ್ಬೇಕು ತಾನೆ. ಅದೇ ನಾವು ಮಾತು ತಪ್ಪಿದ್ರೆ ಹೆಂಗೆ ಆಗ್ತಾರೆ ಶಾರದಾ ಅವರು. ನನ್ನ ಕೊನೆ ಪ್ರಶ್ನೆ ನನ್ನನ್ನು ನಾನು ಮುಗಿಸ್ಕೊಂತೀವಿ ಅಂದ್ರು. ಕರೆಕ್ಟಾ? ಆದ್ರೂ ನಾವು ಒಳ್ಳೆಯವರಮ್ಮ, ಒಂದು ಅವಕಾಶ ಕೊಡ್ತೀವಿ. ನಾವು ಅಷ್ಟು ಕ್ಷಮಿಸ್ತೀವಿ. ನಾವು ಅಷ್ಟು ಕೋಪಿಷ್ಠರಲ್ಲ, ಒಳ್ಳೆಯವ್ರು ನಾವು. ಪ್ರೇಮ್
ಉತ್ತರ ಕೊಡಿ ಪ್ರೇಮ ಶಾರದೆಗೆ. ಮೇಡಮ್ ಎಸ್ ಮೇಡಮ್, ಅಡ್ವಾನ್ಸ್ ಬುಕ್ಕಿಂಗ್ ಹೋಗಿ ತುಂಬಾ ಚೆನ್ನಾಗಿ ಹೋಗ್ತಿದೆ. ಬಟ್ ಆ ಥಿಯೇಟರ್ಸು ಮತ್ತೆ ಇದೆಲ್ಲ ಕೆವಿಎನ್ ಪ್ರೊಡಕ್ಷನ್, ಸುಪ್ರೀತ್ ಅವರು ಮತ್ತೆ ಕೆವಿಎನ್ ಪ್ರೊಡಕ್ಷನ್ ನೋಡ್ಕೊತಿದ್ದಾರೆ ಮೇಡಮ್. ಎಲ್ಲ ಅವರು ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಸರ್ ಆಗ್ಲೇ ಡಾರ್ಲಿಂಗ್ ಹೇಳಿದ್ರು. ಸೊ ಮುಗೀತು ಸರ್. ಎಸ್ ಮುಗೀತು ಸೆನ್ಸಾರ್ ಸರ್. ನೋ 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 ಸರ್, ನೋ ನೋ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೊನೆಯ ಪ್ರಶ್ನೆ. ಮಗ ನೆನ್ನೆ ಇವತ್ತು ಸೆನ್ಸರ್ ಆಗಿದೆ, ಇವತ್ತು ಸೆನ್ಸರ್ ಆಗಿ ಬಂದಿದೆ. ಓಕೆ, ನಾಳೆಯಿಂದ ಎಲ್ಲಾ ಲ್ಯಾಂಗ್ವೇಜ್ ಕನೆಕ್ಟ್ ಆಗ್ತವೆ. ಬಟ್ 30ಕ್ಕೆ ರಿಲೀಸ್ ಆಗುತ್ತೆ. ಸೊ ಕನೆಕ್ಟ್ ಆಗ್ತದೆ. ಲೇಟ್ ಎಷ್ಟು ಇದಾಗ್ತದೆ ಅಷ್ಟು ಒಂದು ವಾರದಲ್ಲಿ ರಿಲೀಸ್ ಆಗುತ್ತೆ. ಎಸ್ ಮಗ್ನೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಈಗ ಸಾಂಗ್ ರಿಲೀಸ್ ಇದೆ. ಒಂದೇ ನಿಮಿಷ, ನಾನೊಂದು ಪ್ರಶ್ನೆ ಇದೆ ಈಗ. ನಿಮ್ಮ ಹೆಸರಿನಲ್ಲಿ ಸಾರಿ ಮಾಡ್ತೀನಿ. ಶಮೀರಾ ಅವರೇ, ಸಿನಿಮಾದಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ, ಎಲ್ಲ ಇರುತ್ತೆ. ಅಲ್ಲಿ ಏನಾದ್ರೂ ಒಂಚೂರು ಹೆಣ್ಣು ಮಕ್ಕಳಿಗೆ ಏನಾರ ಸ್ವಲ್ಪ ಎಡವಟ್ಟುಗಳಾದ್ರೆ ಎಷ್ಟು ಪ್ರಶ್ನೆಗಳು ಬರ್ತಾವಲ್ವಾ? ನಮ್ಮ ಮಧ್ಯೆ ಒಂದು ಹುಡುಗಿ ಕೂತಿದೆ, ಇಷ್ಟು ಜನ ಹೆಣ್ಮಕ್ಳಿಗೆ ಒಂದು ಪ್ರಶ್ನೆ ಇಲ್ಲ ಅವ್ರಿಗೆ. ಒಂದು ಪ್ರಶ್ನೆ. ಅವರು ಒಂದು ಕೆಲವರು ಮಾಡಿದ್ದಾರೆ. ನಾನು ಕೇಳೋದು, ಇಡೀ ಸಿನಿಮಾದಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ, ಪ್ರಾಪರ್ಟಿ ತರ ಕೂತಿದ್ದಾರೆ ಅವರು. ದಟ್ಸ್ ನಾಟ್ ಫೇರ್. ನಾನು ಕ್ವಶನ್ ಕೇಳ್ತೀನಿ ಮೇಡಮ್ ನಿಮ್ಗೆ, ಈ ಸಿನಿಮಾದಲ್ಲಿ ಒಳ್ಳೆ ಅನುಭವ ಏನು? ಅಂದ್ರೆ ನಿಮಗೆ ಕೇಡಿ ಮಾಡಿ ಇದಕ್ಕಿಂತ ಹಿಂದೆ UI ಮಾಡಿದ್ರಿ, ಅದೊಂದು ದೊಡ್ಡ ಸಿನಿಮಾ. ಈಗ ಒಂದು ದೊಡ್ಡ ಸಿನಿಮಾ ನೀವು ಮಾಡ್ತಾ ಇದ್ದೀರಿ, ಹೇಗಿದೆ? ವಾಟ್ ಯು ಫೀಲ್ ಅಬೌಟ್ ನಿಮ್ಗೆ? ಹೌ ಇಸ್ ದಟ್ ಓನ್ಲಿ ಬಿಗ್ ಫಿಲ್ಮ್ಸ್ ಆರ್ ಕಮಿಂಗ್ ಟು ಯು? Sir, first of all, and I'll come to that. She's yet to do a film with you. Say that. What is that? She's yet to do with you. English can be very vulgar. Sir, ಮೇಡಮ್, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ಅದನ್ನ ನೋಟಿಸ್ ಮಾಡಿದ್ದಕ್ಕೆ. ಈ ಒಂದು ಪ್ರೆಸ್ ಮೀಟ್ ಅಲ್ಲ, ಪ್ರತಿ ಒಂದು ಪ್ರೆಸ್ ಮೀಟ್ ನಾನು ಸ್ವಲ್ಪ ನೋಟಿಸ್ ಮಾಡಿರ್ತೀನಿ. ಯೂಶ್ವಲಿ ಹೀರೋಯಿನ್ಸ್ ತುಂಬಾ ಕಮ್ಮಿ ಪ್ರಶ್ನೆಗಳು ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಯ್ಸಿಂಗ್ ಇಟ್ ಔಟ್. ಅಂಡ್ ನಿಮ್ಮ ಕಡೆಯಿಂದ ಪ್ರಶ್ನೆ ಹಲೋ ಯಾ ಅಂಡ್ ನಿಮ್ಮ ಕಡೆಯಿಂದ ಪ್ರಶ್ನೆ ಬರ್ತಿರೋದು, ಐ ಫೀಲ್ ಕಂಪ್ಲೀಟ್ ಟುಡೇ. ಇಡೀ ಜರ್ನಿ ವಾಸ್ ಅಬ್ಸಲ್ಯೂಟ್ಲಿ ಸ್ಪೆಷಲ್. ಯಾಕಂದ್ರೆ ನಂಗೆ ಸ್ಟಾರ್ಟೇ ಅಂತ ಲಾಂಚೇ ಪ್ರೇಮ್ ಸರ್ ಕಡೆಯಿಂದ ಆಗಿದ್ದು. ಸೊ ಅಂತ ಅವಕಾಶಗಳು ನನ್ನ ಪೊಟೆನ್ಷಿಯಲ್ ತೋರಿಸಿ ಓಕೆ ಬರ್ತಾ ಇದೆ ಸಿನಿಮಾ. ಬಟ್ ಜರ್ನಿ ಸೂಪರ್ ಆಗಿದ್ರೆ ಇವತ್ತು ಪ್ರೆಸ್ ಮೀಟ್ ಇನ್ನೂ ಸ್ಪೆಷಲ್ ಸರ್ ನನಗೆ, ನೀವು ಬಂದಿದ್ದಕ್ಕೆ, ನನ್ನ ಪ್ರಶ್ನೆ ಕೇಳಿದ್ದಕ್ಕೆ. ಮೇಡಮ್, ಇನ್ನೊಂದು ಪ್ರಶ್ನೆ ಮೇಡಮ್, ಸೆನ್ಸಾರ್ ಬಗ್ಗೆ ಬೇಡ ಬಿಡಿ. ನಂದೊಂದು ಪ್ರಶ್ನೆ ಇದೆ. ಈಗ ನಾನು ಪತ್ರಕರ್ತರ ಕ್ವಶನ್ ಕೇಳ್ಬಿಟ್ಟೆ. ನನಗೆ ಈಗ ಕಾರ್ಡ್ ಗೀಡ್ ಇಲ್ಲದೆ ಪ್ರಶ್ನೆ ಕೇಳ್ಬಿಟ್ರು ಅಂತ ನಾಳೆ ನನ್ಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ಹಂಗೇನಿಲ್ಲ ತಾನೆ? ಓಕೆ, ಚಲೋ ಸರ್. That's my question. We'll talk later. All right. ಸರ್, ಹಂಗ್ ನೋಡಕ್ ಹೋದ್ರೆ ನಮ್ಮ ಮನೆಯಿಂದನೂ ನಮ್ಮ ತಂದೆ ತಾಯಿ ಹೇಳ್ ಕಳ್ಸಿರ್ತಾರೆ, ಏನ್ ಹೇಳ್ಬೇಡ ಅಂತ. ಕೆದಕಿ ತೆಗ್ದಿದ್ದೀರಲ್ಲ ಸರ್ 30 ವರ್ಷ, ಎಲ್ಲರೂ ಹೋಗಿಲ್ಲ ನಾವು ಆನ್ಸರ್ ಮಾಡಿ ಬಿಡುತ್ತೆ. ನೋ ಇಟ್ಸ್ ಅ ವೆರಿ ವಾಟ್ ಯು ಸೇ ವೆರಿ ಲೈಟ್ ಮೂಮೆಂಟ್ ಅಂತಾನೆ ಅನ್ಕೊಳ್ಳಿ. ಬಟ್ ಐ ಪರ್ಸನಲಿ ಫೀಲ್ ಇಟ್ಸ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ಕ್ವೆಶ್ಚನ್ಸ್, ಐ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಬಟ್ ದೃಷ್ಟಿಕೋನ ಅಂತ ಒಂದಿದೆ ಸರ್. ಆ ದೃಷ್ಟಿಕೋನದಲ್ಲಿ ಅವ್ರ ಜಾಗದಲ್ಲಿ ಯಾವುದೇ ಹೀರೋಯಿನ್ ಇರಲಿ ಪ್ರಾಬ್ಲಮ್ ಅಲ್ಲ. ಅವ್ರಲ್ಲಿ ಕೂತಿರ್ಬೇಕಾದ್ರೆ ಅಥವಾ ಇನ್ಯಾರೋ ಕೂತಿರ್ಬೇಕಾದ್ರೆ 1.5 hour ಆಫ್ ಸ್ಪೀಚಲ್ಲಿ ಒಂದು ಕ್ವಶನ್ ಹೋಗ್ತಾ ಇಲ್ಲ ಅಂದಾಗ, ದಿಸ್ ಇಸ್ ವೇರ್ ವೈಲ್ ಗೋಯಿಂಗ್ ಬ್ಯಾಕ್ ವಿ ಥಿಂಕ್, ಅಂದ್ರೆ ಏನು ಮಾಡೇ ಇಲ್ವಾ ಜೀವನದಲ್ಲಿ ನಾವು? ನನಗೇನು ಪ್ರಶ್ನೆನೇ ಇಲ್ವಾ, ನಾನು ಏನು ಮಾಡೇ ಇಲ್ವಾ ಅಂತ. ದಟ್ ಒನ್ ಥಿಂಗ್ ಐ ಥಿಂಕ್ ವಿ ಶುಡ್ ಆಲ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ಅ ಮ್ಯಾಟರ್ ಆಫ್ ರೆಸ್ಪೆಕ್ಟ್, ಲವ್, ಅಫೆಕ್ಷನ್. ಸೊ ದಟ್ಸ್ ಆಲ್ ಇಟ್ ಇಸ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ಕೂತಾಗ ನೀವೆಲ್ಲರೂ ಸೇರಿ 10 ಪ್ರಶ್ನೆ ಕೇಳಿದೆ, ಶಾರದಾ ಒಬ್ಬರು 25 ಕೇಳ್ತಾರೆ. ಸೊ ಈ ಮಧ್ಯದಲ್ಲಿ ನಾನು ಬೇರೆಯವ್ರನ್ನ ಅಟೆಂಡ್ ಮಾಡ್ತಾ ಇರ್ತೀನಿ, ನೀವು ಹೇಳಿ ಅಂತ. ಈ ಕಾರ್ನರ್ ಶಾರದೆ ಅವ್ರನ್ನ ಕಾರ್ನರ್ ಮಾಡಕ್ಕೆ ನಾನು ಯಾವತ್ತೂ ಇಷ್ಟಪಡೋದಿಲ್ಲ. ಆಲ್ರೈಟ್, ಬಟ್ ದಟ್ಸ್ ಸ್ವೀಟ್. ಆಲ್ ದ ಬೆಸ್ಟ್ ಯು, ಆಲ್ ದ ಬೆಸ್ಟ್ ಯು ಡು, ಆಲ್ ದ ಬೆಸ್ಟ್ ಫ್ರೆಂಡ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಲೆಟ್ ಮಿ ಟೆಲ್ ಯು ಆನ್ ದ ಗುಡ್ ನೋಟ್,
ಕಾಂಟ್ರವರ್ಸಿ ಅನ್ನೋದು ಪ್ರತಿ ಸಿನಿಮಾದಲ್ಲಿ ಇರುತ್ತೆ, ಗಲಾಟೆ ತೊಂದರೆ ಅನ್ನೋದು ನಮ್ಮ ಪರ್ಸನಲ್ ಜೀವನಗಳಲ್ಲೂ ಇರ್ತವೆ. ಬಟ್ ಮನೆಯವರಾಗಿ ನಾವು ಅದನ್ನು ಒಂದು ಮುಲಾಮ್ ಹಾಕೋದನ್ನು ಬಿಟ್ಟು ಅದಕ್ಕೆ ಇನ್ನೊಂದಿಷ್ಟು ಒಗ್ಗರಣೆ, ಚಿಲ್ಲಿ ಪೌಡರ್ ಹಾಕೋತಾರೆ, ಗಾಯ ಸರಿ ಹೋಗಲ್ಲ. ಕನ್ನಡ ಚಿತ್ರರಂಗ ಬೆಳಿಬೇಕು ಅಂದರೆ ಕೇಡಿಯಿಂದ ಅಂತ ನಾನು ಹೇಳ್ತಾ ಇಲ್ಲ. ಫರ್ಗಿವ್, ಇಟ್ಸ್ ಕ್ಯಾಪಿಂಗ್ ಫರ್ಗಿವ್, ದಟ್ಸ್ ಆಲ್ ಇಟ್ ಇಸ್. ಬಿ ಫರ್ಗಿವಿಂಗ್, ಬಿ ನೈಸ್. ಬೈ ದಿ ಎಂಡ್ ಆಫ್ ದ ಡೇ ಕನ್ನಡ ಸಿನಿಮಾನೇ ಇದು ಕೂಡ. ಖಂಡಿತ ಸರ್, ನಾನು ಫ್ರೀನೇ ಸರ್, ಯಾವ ಸಿನಿಮಾ ಒಪ್ಕೊಂಡಿಲ್ಲ, ಕತೆ ಬೇರೆ ಇನ್ನೂ ತಂದಿಲ್ಲ ಅಲ್ವೇ? ಅದು ಬೇರೆ ನೋ ನೋ ಸರ್. ಆಗಿದೆ ಇಷ್ಟೆಲ್ಲ ಸರ್, ನಾಟ್ ಲೈಕ್ ದಟ್. ಐ ಪರ್ಸನಲಿ ಫೀಲ್ ಇಟ್ಸ್ ಅ ರಿಕ್ವೆಸ್ಟ್. ಕನ್ನಡ ಚಿತ್ರರಂಗದ ಸರ್, ಕನ್ನಡ ಚಿತ್ರರಂಗದಲ್ಲಿ ಈ ಥರ ಯಾವುದೇ ಮೊನ್ನೆ ಸಾಂಗ್ ವಿಚಾರದಲ್ಲಿ ಕಾಂಟ್ರವರ್ಸಿ ಆಯಿತು. ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ವ್ಯಕ್ತಿ ಎಂತೆಂಥ ಸಾಂಗ್ ಬರೆದಿದ್ದಾರೆ, ತಾಯಿ ಬಗ್ಗೆ, ಇದ್ರ ಬಗ್ಗೆ, ಇಮೋಷನ್ಸ್ ಬಗ್ಗೆ ಹಾಕೊಂಡು ಕೇಳಿ ನಾವೆಲ್ಲರೂ ಮನೆಗಳಲ್ಲಿ ನಮ್ಮ ತಂದೆ ತಾಯದ್ರಿಂದ ದೂರ ಆದ್ರೆ ಅಲ್ಲೆಲ್ಲ ಹೋಗಿ ಹತ್ರ ಆಗ್ಬಿಟ್ವಿ ನಾವು. ಇಮೋಷನ್ ಅನ್ನೋದೇನಿದೆ. ಸೊ ಓಕೆ, ಕೆಲವು ಟೈಮ್ ಏನಾಗುತ್ತೆ, ತಪ್ಪು ಮಾಡಿದ್ದಾರೆ ನಾನು ಹೇಳಕ್ ಹೋಗ್ತಾ ಇಲ್ಲ. ಕೆಲವು ಟೈಮ್ ಕೆಲವು ವರ್ಕ್ ಆಗಲ್ಲ, ಕರೆಕ್ಟ್, ಕೆಲವು ವರ್ಕ್ ಆಗಲ್ಲ. ಇವತ್ತಿಗೆ ಆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಒಪಿನಿಯನ್ಸ್ ಬೇಗ ಎಲ್ಲ ರೀಚ್ ಆಗೋದ್ರಿಂದ ಅಫ್ಕೋರ್ಸ್ ಏನೋ ಆಗಿರ್ಬೋದು. ಬಟ್ ಟು ಮೇಕ್ ಅ ಮ್ಯಾನ್ ಫೀಲ್ ಸೋ ಸ್ಮಾಲ್, ಏನೋ ದೊಡ್ಡ ತಪ್ಪು ಮಾಡ್ಬಿಟ್ರು, ಇಟ್ ಇಸ್ ನಾಟ್. ನನಗೆ ಮನೇಲಿ ಕೂತಲ್ಲ ನನಗೆ ಅನ್ಸಿದ್ದು, ಆರ್ ವಿ ಸೋ ಹಾರ್ಶ್ ಆನ್ ಅವರ್ ಓನ್ ಪೀಪಲ್? ಕನ್ನಡದೊಬ್ಬ ನಿರ್ದೇಶಕರು, ಕನ್ನಡದೊಬ್ಬ ಸಾಹಿತಿ, ಶುಡ್ ವಿ ಬಿ ಸೋ ಹಾರ್ಶ್ ಆನ್ ಅವರ್ ಓನ್ ಪೀಪಲ್ ಅಂತ ನನಗೆ ಅನ್ನಿಸ್ತು ಅಷ್ಟೇ. ಸಿ ಯಾ, ವಿ ನೀಡ್ ಟು ಟೆಲ್ ಹಿಮ್, ಪ್ರೇಮ್ ಸರಿ ಹೋಗ್ತಾರೆ, ಬೇರೆ ಮಾಡು, ತಪ್ಪೇನಿಲ್ಲ ಅದರಲ್ಲಿ. ಸೊ ದಟ್ಸ್ ವಾಟ್ ಐ ಫೆಲ್ಟ್, ಆ್ಯಂಡ್ ಐ ರಿಯಲಿ ಫೆಲ್ಟ್ ಬ್ಯಾಡ್ ದಟ್ ಆಗುತ್ತೆ. ಬಟ್ ಒಬ್ಬ ಮನುಷ್ಯನ ಇತಿಹಾಸ, ಅವರ ಒಂದು ಚಿತ್ರರಂಗಕ್ಕೆ ಕೊಟ್ಟಂತ ಕಾಂಟ್ರಿಬ್ಯೂಷನ್ ಇಷ್ಟು ಬೇಗ ಮರೆಯುವಂಥವ್ರು ನಾವ್ಯಾರಾಗ್ಬಾರ್ದು. ಹೊರ ರಾಜ್ಯದವ್ರು 1000 ಮಾತಾಡಲಿ, ನಾವು ಆಗ್ಬಾರ್ದು ಅನ್ನೋದು ನನ್ನ ಆಸೆ. ಅಂಡ್ ಇಟ್ ಇಸ್ ನಾಟ್ ಇವನ್ ಅನ್ ಅಡ್ವೈಸ್, ಇಟ್ಸ್ ಅ ರಿಕ್ವೆಸ್ಟ್ ಸರ್. ದಟ್ಸ್ ಆಲ್ ಇಟ್ ಇಸ್. ಥ್ಯಾಂಕ್ ಯು. ಏನೋ ಯಾರೋ ಕೇಳ್ತಾ ಇದ್ದೀವಿ? ಎಸ್ ಸರ್. ಸರ್ ಯಾ, ಇವರ ಮಾಡಲಿ ಸರ್. ಈಸ್ ಅ ಗ್ರೇಟ್ ಡೈರೆಕ್ಟರ್ ಸರ್. ಐ ವುಡ್ ಲವ್ ಟು ವರ್ಕ್ ಫಾರ್ ಹಿಮ್ ಸರ್ ಎನಿ ಟೈಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ಗೆ. ಆ್ಯಂಡ್ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಬೆನ್ನ ನಿಂತು ಇವತ್ತು ಈ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಡಾರ್ಲಿಂಗು ಮತ್ತೆ ಇದೇ ಇದರಲ್ಲಿ ಕುಮಾರಣ್ಣನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಅವ್ರನ್ನ ಹಾಗೂ ಪ್ರಹ್ಲಾದ್ ಜೋಶಿ ಅವ್ರನ್ನ ಹಾಗೂ ಬಿ ಸೋಮಣ್ಣ ಅವ್ರನ್ನ. ಏನಕ್ಕೆ ಅಂದರೆ, ಹೇಗೆ ಡಾರ್ಲಿಂಗ್ ಸಾಂಗ್ ವಿಷಯದಲ್ಲಿ ಬಂದು ಬೆನ್ ತಟ್ಟಿ ಬಿಡು ಪ್ರೇಮ್ ಬಿಡು, ನಡಿ ಪ್ರೇಮ್, ನೆಕ್ಸ್ಟ್ ಏನೋ ಮಾಡು ಮಗ ಅಂತ ಹೇಳಿದ್ರು. ಸೊ ಅದೇ ರೀತಿ ಸಿನಿಮಾ ಸೆನ್ಸಾರ್ ಇದಾಗಲಿ, ಬಟ್ ಬೇರೆ ಯಾವುದೇ ವಿಷಯ ಆಗಲಿ ಬಂದು ಬೆನ್ ತಟ್ಟಿ ನನಗೆ HD ಕುಮಾರಸ್ವಾಮಿ ಅವರು ಆ್ಯಂಡ್ ದೆನ್ ಸೋಮಣ್ಣ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಇಷ್ಟು ಜನ ನಂಗೆ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದಾನೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಡಾರ್ಲಿಂಗ್, ಲವ್ ಯು. ಈಗ ಗ್ರೂಪ್ ಫೋಟೋ ಆದ ಕೂಡಲೇ ಸುದೀಪ್ ಸರ್ ಸಾಂಗ್ ರಿಲೀಸ್ ಮಾಡ್ತಾರೆ, ಕಮಾನ್ ಕಾಳಿ ಅನ್ನುವಂಥ ಹಾಡು. ಇದನ್ನ ನಮ್ಮ ಪ್ರೇಮ್ ಸರ್ ಹಾಡಿರೋದು, ಪ್ರೇಮ್ ಸರ್ ಹಾಗೂ ದಾಸ್ ಸರ್. Happy to release the last song of KD. Thank you.